ನಮ್ಮ ಶಾಲೆಗೆ ಈಗ 5 ದಿನಗಳಿಂದ ನಡೀತಾ ಇದೆ. ಸಾಮಾಜಿಕ ಪರಿಶೋಧನೆ ಅಂದ್ರೆ ಏನು, ಕೊನೆ ಹಂತವಾಗಿ ಇವತ್ತಿನ ದಿನ ಈ ಗ್ರಾಮ ಸಭೆಯನ್ನು ಯಾಕೆ ಇಟ್ಕೊಂಡಿದ್ದಾರೆ, ಶಾಲೆಯ ಪ್ರತಿಯೊಂದು ವಿಚಾರವನ್ನ A to Z ವಿಸ್ತಾರವಾಗಿ ಅವರು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದಾರೆ. ಶ್ರೀಯುತ ದೇವೇಂದ್ರಪ್ಪ ಸರ್ ಅವರು ಮತ್ತೆ ಕುಮಾರಿ ಸರಿತಾ ಮೇಡಮ್ ಅವರು. ಹಾಗಾಗಿ ಈಗ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿ ಜೊತೆಗೆ ವರದಿ ಮಂಡನೆ ಈ ಎರಡು ಕಾರ್ಯಕ್ರಮವನ್ನ ಶ್ರೀಯುತ ದೇವೇಂದ್ರಪ್ಪ ಸರ್ ಅವರು ನಡೆಸಿಕೊಡ್ತಾ ಇದ್ದಾರೆ. ಅವರಿಗೆ ವೇದಿಕೆಗೆ ನಾನು ಸ್ವಾಗತ ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಅದೇ ರೀತಿ ನೃತ್ಯವನ್ನು ಮಾಡಿರ್ತಕ್ಕಂಥ ಬಹಳ ಸುಂದರವಾಗಿ ನೃತ್ಯವನ್ನು ಮಾಡಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಶುಭವನ್ನು ಹಾರೈಸ್ತಾ ಈ ದಿನದ ಸಮಗ್ರ ಶಿಕ್ಷಣ ಯೋಜನೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಾಮಾಜಿಕ ಪರಿಶೋಧನೆ ಸರ್ಕಾರದ ಒಂದು ಆದೇಶದ ಪ್ರಕಾರ ಯೋಜನೆಯ ಮಾರ್ಗಸೂಚಿ ಪ್ರಕಾರ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಸಭಾಪತಿಗೆ ಅಂದ್ಕೊಂಡಿರ್ತಕ್ಕಂಥದ್ದು. ಅದರ ಪ್ರಕಾರ ಏನು ಸರ್ಕಾರದ ವೇಳಾಪಟ್ಟಿ ಇತ್ತು, ಆ ವೇಳಾಪಟ್ಟಿ ಪ್ರಕಾರ ನಾವು ಈ ಶಾಲೆಯಲ್ಲಿ ಕಳೆದ 2 ದಿನ ನಾವು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ವಿ. ಅಂತಿಮವಾಗಿ ಗ್ರಾಮ ಸಭೆಯನ್ನು ನಡೆಸಿ ಆ ಗ್ರಾಮ ಸಭೆಯಲ್ಲಿ ಏನು ಪರಿಶೀಲನೆಗೆ ಒಳಪಟ್ಟಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಗ್ರಾಮ ಸಭೆಯಲ್ಲಿ ಮಂಡಿಸಿ ಅದನ್ನು ಚರ್ಚೆಗೊಳಪಡಿಸಿ ಅಂತಿಮವಾಗಿರ್ತಕ್ಕಂಥ ಎಲ್ಲ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ನೇರವಾಗಿ ಸರ್ಕಾರಕ್ಕೆ ಒಂದು ವರದಿಯನ್ನು ನೀಡತಕ್ಕಂಥ ಪ್ರಕ್ರಿಯೆ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಸೋಷಿಯಲ್ ಆಡಿಟ್ ಅಂತಕ್ಕಂಥ ಒಂದು ಪ್ರಕ್ರಿಯೆ ಇದು. ಈ ಪ್ರಕ್ರಿಯೆಯನ್ನು ಸರ್ಕಾರ ಅದರ ಆದೇಶದ ಪ್ರಕಾರ ನಡೆಸ್ತಕ್ಕಂಥದ್ದು. ಈ ಒಂದು ಅಂತಿಮ ದಿನ ನಾವು ಈ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಆ ಗ್ರಾಮ ಸಭೆಯ ಅಧ್ಯಕ್ಷರೇ, ವೇದಿಕೆ ಇರುವಂಥ ಎಲ್ಲ ಗಣ್ಯರೇ, ಎಲ್ಲ ಈ ಶಾಲೆಯ ಮುಖ್ಯ ಶಿಕ್ಷಕರೇ, ಸಹಶಿಕ್ಷಕರೇ, ಎಲ್ಲ SLC ಸಮಿತಿಯವರೇ, ಎಲ್ಲ ಪೋಷಕರೇ ಹಾಗೂ ಎಲ್ಲ ಗ್ರಾಮಸ್ಥರೇ, ಈ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು ಶಿಕ್ಷಣ ಇಲಾಖೆಯ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. ಶಾಲಾ ಹಂತದಲ್ಲಿ ಅನುಷ್ಠಾನದಲ್ಲಿರ್ತಕ್ಕಂಥ ಒಂದು ಯೋಜನೆ. ಈ ಹಿಂದೆ 2018ಕ್ಕಿಂತ ಮೊದಲು ಸರ್ವ ಶಿಕ್ಷಣ ಅಭಿಯಾನ ಅಂತಕ್ಕಂಥದ್ದು ಒಂದು ಯೋಜನೆ ಇತ್ತು, ಮಾಧ್ಯಮಿಕ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು ಒಂದು ಯೋಜನೆ ಇತ್ತು, ಅದೇ ರೀತಿ ಶಿಕ್ಷಕರ ಶಿಕ್ಷಣ ಅಂತಕ್ಕಂಥ ಯೋಜನೆ ಇತ್ತು. ಈ 3 ಯೋಜನೆಗಳನ್ನು ಒಟ್ಟುಗೂಡಿಸಿ 2018ರಲ್ಲಿ ಕೇಂದ್ರ ಸರ್ಕಾರ ಈ ಸಮಗ್ರ ಶಿಕ್ಷಣ ಯೋಜನೆಯನ್ನು ಜಾರಿಗೆ ತಂದು ಎಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಈ ಯೋಜನೆಯ ಮಾರ್ಗಸೂಚಿ ಪ್ರಕಾರ ನಡೀಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಹೊರಡಿಸಿತು. ಅದರ ಪ್ರಕಾರವೇ ಎಲ್ಲ ರೀತಿಯಾಗಿರ್ತಕ್ಕಂಥ ಮೂಲಸೌಕರ್ಯಗಳನ್ನು ಶಾಲಾ ಹಂತಕ್ಕೆ ಸರ್ಕಾರ ನೀಡಿತು. ಇಲಾಖೆಯ ಮೂಲಕ 2018ರ ನಂತರ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಯಾವ ರೀತಿ ಅನುಷ್ಠಾನ ಆಗಿದೆ, ಶಾಲಾ ಹಂತದಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಯಾವ ರೀತಿ ನೀಡಲಿಕ್ಕೆ ಮೂಲಸೌಕರ್ಯಗಳನ್ನು ಬಳಸಿಕೊಂಡಿದೆ, ಅನುಷ್ಠಾನಗೊಳಿಸಿದೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಗೊತ್ತಾಗಬೇಕಾಗಿದೆ. ಹಾಗಾಗಿ ಈ ಸಾಮಾಜಿಕ ಪರಿಶೋಧನೆಯನ್ನ ಪ್ರಕ್ರಿಯೆಯನ್ನ ಈಗಾಗಲೇ ಈ ವರ್ಷದಿಂದ ಜಾರಿಗೆ ತಂದಿರ್ತಕ್ಕಂಥದ್ದು. ಈ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಸೋಷಿಯಲ್ ಆಡಿಟ್ ಅಂತಕ್ಕಂಥದ್ದು 2010ರಿಂದ ಗ್ರಾಮ ಪಂಚಾಯತಿಗಳಲ್ಲಿ, ತಾಲೂಕು ಪಂಚಾಯತಿಗಳಲ್ಲಿ ಮತ್ತು ಜಿಲ್ಲಾ ಪಂಚಾಯತಿಗಳ ಕಾಮಗಾರಿಗಳು ಅನುಷ್ಠಾನ ಆಗ್ತಾ ಇದೆ. ಆ ಕಾಮಗಾರಿಗಳ ಅನುಷ್ಠಾನಕ್ಕೆ ಈ ಒಂದು ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆಯನ್ನು ಜಾರಿಗೆ ತಂದಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಇಲಾಖೆಗಳಲ್ಲಿ ಈ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಗಳನ್ನು ಜಾರಿಗೊಳಿಸ್ತಾ ಇದೆ. ಅದೇ ರೀತಿಯಲ್ಲಿ ಸಮಗ್ರ ಶಿಕ್ಷಣ ಅಂದ್ರೆ ಏನು? ಸಮಗ್ರ ಶಿಕ್ಷಣ ಅಂದ್ರೆ ಬರೀ ತರಗತಿಗಳಲ್ಲಿ ಪಾಠ ಪ್ರವಚನಗಳನ್ನು ಮಾಡ್ತಕ್ಕಂಥದ್ದೇ ಶಿಕ್ಷಣ ಅಲ್ಲ. ಮಕ್ಕಳಿಗೆ ಪಾಠ ಪ್ರವಚನಗಳ ಜೊತೆಗೆ ಪಠ್ಯೇತರವಾಗಿರ್ತಕ್ಕಂಥ ಚಟುವಟಿಕೆಗಳು ಅಂತ ಹೇಳಿದ್ರೆ ಕ್ರೀಡಾ ಚಟುವಟಿಕೆಗಳಿರ್ಬೋದು, ಆಮೇಲೆ ಪ್ರತಿಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳಿರ್ಬೋದು, ಆಮೇಲೆ ವೃತ್ತಿ ಕೌಶಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳಿರ್ಬೋದು, ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರ್ಬೋದು. ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನ
ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟ ಡಿಜಿಟಲ್ ಮಾಧ್ಯಮದ ಮೂಲಕ ಅನೇಕ ವಿಷಯಗಳನ್ನು ಮಗು ಕಲಿಕೆ ಮಾಡ್ತಕ್ಕಂಥದ್ದು ಇರ್ಬೋದು. ಅನೇಕ ರೀತಿಯ ಕಲಿಕೆಗಳನ್ನ ತಳಹಂತದಲ್ಲಿ ಶಾಲಾ ಹಂತದಲ್ಲಿ ಅನುಷ್ಠಾನಗೊಳಿಸ್ತಕ್ಕಂಥದ್ದು ಸಮಗ್ರ ಶಿಕ್ಷಣ ಯೋಜನೆಯ ವ್ಯಾಪ್ತಿಯಲ್ಲಿ ಒಳಗೊಳ್ಳುತ್ತದೆ. ಅದಲ್ಲದೆ ಒಂದು ಮಗುವಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಬೇಕಾದ್ರೆ ಉತ್ತಮವಾಗಿರ್ತಕ್ಕಂಥ ಶಾಲಾ ಪರಿಸರ ಇರಬೇಕು ಅಂತಕ್ಕಂಥದ್ದು ಈ ಯೋಜನೆಯ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಏನು ಶಾಲಾ ಪರಿಸರ ಅಂದರೆ ಸ್ಕೂಲ್ ಎನ್ವೈರನ್ಮೆಂಟ್ ಅಂತ ಹೇಳಿ ನಾವು ಕರಿತೇವೆ. ಉತ್ತಮವಾಗಿರ್ತಕ್ಕಂಥ ಶಾಲಾ ಕಟ್ಟಡಗಳಿರಬೇಕು, ಉತ್ತಮವಾಗಿರ್ತಕ್ಕಂಥ ತರಗತಿ ಕೊಠಡಿಗಳಿರಬೇಕು, ತರಗತಿ ಕೊಠಡಿಗಳಲ್ಲಿ ಪಾಠೋಪಕರಣಗಳು ಪೀಠೋಪಕರಣಗಳಿರಬೇಕು, ಉತ್ತಮವಾಗಿರ್ತಕ್ಕಂಥ ಒಂದು ಪ್ರಯೋಗಾಲಯ ಇರಬೇಕು. ಅದೇ ರೀತಿ ಒಂದು ಉತ್ತಮವಾಗಿರ್ತಕ್ಕಂಥ ಎಲ್ಲ ವಿಷಯದ ಪುಸ್ತಕಗಳು ಹೊಂದಿರತಕ್ಕಂಥ ಗ್ರಂಥಾಲಯವನ್ನು ಹೊಂದಿರಬೇಕು. ಹಾಗೆ ನಾವಿನ್ಯ ಬೋಧನಾ ಕೌಶಲ್ಯಗಳನ್ನು ಹೊಂದಿರತಕ್ಕಂಥ ಬೋಧನಾ ಸಲಕರಣೆಗಳನ್ನು ಹೊಂದಿರಬೇಕು. ಅದೇ ರೀತಿ ಬೇರೆ ಅಡಿಗೆ ಈಗ ಮಧ್ಯಾಹ್ನದ ಬಿಸಿಯೂಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಉತ್ತಮವಾಗಿರ್ತಕ್ಕಂಥ ಅಡಿಗೆ ಕೊಠಡಿ ಇರಬೇಕು. ಆಮೇಲೆ ಆಹಾರ ಸಂಗ್ರಹಣೆಗೆ ದಾಸ್ತಾನು ಕೊಠಡಿ ಇರಬೇಕು. ಶಾಲಾ ಸುತ್ತ ಮಕ್ಕಳ ರಕ್ಷಣೆಗೆ ಅನುಕೂಲಕರವಾಗಿರ್ತಕ್ಕಂಥ ಶಾಲಾ ಸುತ್ತ ಕಾಂಪೌಂಡ್ ಅನ್ನು ಹೊಂದಿರಬೇಕು. ಮಕ್ಕಳ ಕ್ರೀಡೆಗೆ ಪ್ರೋತ್ಸಾಹ ನೀಡತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಆಟದ ಮೈದಾನವನ್ನು ಹೊಂದಿರಬೇಕು. ಹೀಗೆ ಅನೇಕ. ಆಮೇಲೆ ಮಕ್ಕಳ ಆರೋಗ್ಯಕ್ಕೆ ಉತ್ತಮವಾಗಿರ್ತಕ್ಕಂಥ ನೀರಿನ ಸೌಲಭ್ಯವನ್ನು ಹೊಂದಿರಬೇಕು. ಎಲ್ಲ ಕಾಲದಲ್ಲಿಯೂ ದೊರೆತಕ್ಕಂಥ ನೀರಿನ ಸೌಕರ್ಯವನ್ನು ಹೊಂದಿರಬೇಕು. ಅದೇ ರೀತಿ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರನ್ನು ನೀಡಲಿಕ್ಕೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಉಪಕರಣಗಳನ್ನು ಆ ಶಾಲೆ ಹೊಂದಿರಬೇಕು. ಹೀಗೆ ಅನೇಕ ರೀತಿಯ ಎಲ್ಲ ಅಂಶಗಳನ್ನು ಹೊಂದಿದ್ರೆ ಮಾತ್ರ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಶಾಲೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ಸರ್ಕಾರ ಮನಗಂಡು ಈ ಸಮಗ್ರ ಶಿಕ್ಷಣ ಯೋಜನೆಯನ್ನ 2018ರಲ್ಲಿ ಜಾರಿಗೆ ತಂತು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ. ಆದರೆ ಎಲ್ಲ ಶಾಲೆಗಳಲ್ಲಿಯೂ ಈ ಸಮಗ್ರ ಶಿಕ್ಷಣ ಯೋಜನೆಯ ಮಾರ್ಗಸೂಚಿ ಪ್ರಕಾರ ಶಾಲಾ ಹಂತದಲ್ಲಿ ಅವುಗಳನ್ನೆಲ್ಲ ಅನುಷ್ಠಾನಗೊಳಿಸಿ ಶಾಲೆಯು ಮಕ್ಕಳಿಗೆ ಶಿಕ್ಷಣವನ್ನು ನೀಡ್ತಾ ಇದೆಯೋ ಇಲ್ಲವೋ ಅಂತಕ್ಕಂಥದ್ದು ಇನ್ನು ಸರ್ಕಾರಕ್ಕೆ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಅನೇಕ ನಿಯಮಗಳನ್ನ ರೂಪುರೇಷೆಗಳನ್ನ ತಯಾರು ಮಾಡತಕ್ಕಂಥ ಶಿಕ್ಷಣ ತಜ್ಞರಿಗೆ ಇನ್ನೂ ಗೊತ್ತಾಗಿಲ್ಲ. ಏನಾಗ್ತಾ ಇದೆ, ಏನು ಹೋಗ್ತಾ ಇದೆ ಅಂತಕ್ಕಂಥದ್ದು. ನೇರವಾಗಿ ಸರ್ಕಾರ ಬಂದು ಯಾವುದೇ ಶಾಲೆಗಳಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನು ನೋಡಲಿಕ್ಕಾಗುತ್ತೆ. ಆಮೇಲೆ ಮೇಲ್ಮಟ್ಟದಲ್ಲಿ ಕುರಿತು ನಿಯಮಗಳನ್ನು ರೂಪಿಸ್ತಕ್ಕಂಥ ಶಿಕ್ಷಣ ತಜ್ಞರು ಬಂದು ಇಲ್ಲಿ ಎಲ್ಲ ಶಾಲೆಗಳನ್ನು ನೋಡಲಿಕ್ಕಾಗೋದಿಲ್ಲ. ಎಲ್ಲ ಮೂಲ ಸೌಕರ್ಯಗಳನ್ನ ಯೋಜನೆಯಲ್ಲಿ ತಿಳಿಸಿರ್ತಕ್ಕಂಥ ಮಾರ್ಗಸೂಚಿಗಳನ್ನು ಬಳಸಿಕೊಂಡು ಶಾಲೆಯನ್ನು ನಿರ್ವಹಣೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನೋಡಲಿಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲ ಶಾಲೆಗಳು ಉನ್ನತ ಶಿಕ್ಷಣ ದೊರೀತಾ ಇದೆ ಅಂತಕ್ಕಂಥದ್ದು ಮನವರಿಕೆ ಈಗ ಸರ್ಕಾರಕ್ಕೆ ಆಗ್ತಾ ಇದೆ. ಆಮೇಲೆ ಹಂತ ಹಂತವಾಗಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಏನು ಕಾರಣ ಅಂತಕ್ಕಂಥದ್ದು ಸರ್ಕಾರಕ್ಕೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಏನು ಕಾರಣ ಆಗ್ತಾ ಇದೆ ಅಂತಕ್ಕಂಥದ್ದು. ಹಾಗಾಗಿ ಸರ್ಕಾರ ಅನೇಕ ರೀತಿಯ ಯೋಜನೆಗಳನ್ನ ಹಾಕೊಂಡಿದೆ. ಆದರೂ ಇದು ಫಲಪ್ರದ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಸರ್ಕಾರದ ಮನವರಿಕೆ ಆಗಿದೆ. ಹಾಗಾಗಿ ಅದನ್ನ ಯಾವ ರೀತಿ ಈ ರೀತಿ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಮುಂದೆ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ನೀಡಲಿಕ್ಕೆ ಯೋಜನೆಗಳನ್ನು ರೂಪಿಸಬೇಕು. 2023ರಿಂದ ಈಚೆಗೆ ಏನು ಈ ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ ಶಾಲಾ ಹಂತದಲ್ಲಿ ಏನೇನು ಮಕ್ಕಳ ಶಿಕ್ಷಣ ಗುಣಮಟ್ಟದ ಶಿಕ್ಷಣಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣವನ್ನು ಶಾಲೆ ನಿರ್ಮಾಣ ಮಾಡಿದೆ ಅಂತಕ್ಕಂಥದ್ದನ್ನೆಲ್ಲ ನಾವು ಪರಿಶೀಲನೆ ಒಳಪಡಿಸಿದ್ದೇವೆ. ಅದರಲ್ಲಿ 2022-23ರಲ್ಲಿ 66 ಮಕ್ಕಳು ಇದು ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ 2023-24ನೇ ಸಾಲಿನಲ್ಲಿ ಒಟ್ಟು 70 ಮಕ್ಕಳು ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಪ್ರಸ್ತುತ 24-25ನೇ ಸಾಲಿನಲ್ಲಿ 64 ಮಕ್ಕಳು ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಶಾಲೆಗೆ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಕೆಲವು ಅನುದಾನಗಳನ್ನು ಬಿಡುಗಡೆ ಮಾಡ್ತದೆ. ಶಾಲಾ ನಿರ್ವಹಣೆಗೆ ಯಾವ್ಯಾವ ವಿಭಾಗಕ್ಕೆ ಅನುದಾನವನ್ನು ನಿರ್ವಹಣೆ ಮಾಡ್ತದೆ ಅಂತಕ್ಕಂಥದ್ದು. ಅದರಲ್ಲಿ 22-23 ಸಾಲಿನಲ್ಲಿ ಯಾವ್ಯಾವ ಅನುದಾನ ನೀಡಿದೆ ಅಂತಕ್ಕಂಥದ್ದು.
ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ ಅನುದಾನವನ್ನು ಕೊಡ್ತದೆ. 8,000 ರೂಪಾಯಿಗಳನ್ನು ಈ ಶಾಲೆಗೆ ನೀಡಿದೆ. ಆಮೇಲೆ ಶಿಕ್ಷಕರ ಅನುದಾನ ಅಂತಕ್ಕಂಥದ್ದು 2,028 ರೂಪಾಯಿಗಳನ್ನು ನೀಡಿದೆ. ಆಮೇಲೆ ಸು ಮತ್ತು ಸಾಕ್ಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನುದಾನವನ್ನು 15,600 ರೂಪಾಯಿಯನ್ನು ನೀಡಿದೆ. ಇತರೆ ಒಂದು 267 ರೂಪಾಯಿ, ಮತ್ತೊಂದು SC ST ಅನುದಾನ 110 ರೂಪಾಯಿ ಮತ್ತು 32,226 ಅನುದಾನವಾಗಿ ಆಳುವ ವರ್ಷದಲ್ಲಿ 22-23 ಸಾಲಿನಲ್ಲಿ ನೀಡಿದೆ. ಅದರ ಬಳಕೆ ಏನಾಗಿದೆ ಅಂತಕ್ಕಂಥದ್ದು, ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ 8,000 ರೂಪಾಯಿನ ಬಳಕೆ ಮಾಡಿದ್ದಾರೆ ಆ ವರ್ಷದಲ್ಲಿ. ಶಿಕ್ಷಕರ ಅನುದಾನವನ್ನು 2,028 ರೂಪಾಯಿ ಬಳಕೆ ಆಗಿದೆ. ಸು ಮತ್ತು ಸಾಕ್ಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಕ್ಕಳಿಗೆ ಇರತಕ್ಕಂಥದ್ದು 15,600 ಬಳಕೆ ಆಗಿದೆ. ಆಮೇಲೆ ಬ್ಯಾಂಕ್ ಕಡಿತ 236 ರೂಪಾಯಿ ಕಡಿತ ಆಗಿದೆ. ಒಟ್ಟು 28,864 ರೂಪಾಯಿ. ಇದರಲ್ಲಿ ಅನುದಾನ ಬಂದಿರತಕ್ಕಂಥದ್ದು ಮತ್ತು ಅನುದಾನ ಬಳಕೆ ಆಗಿರತಕ್ಕಂಥದ್ದು 3,362 ರೂಪಾಯಿ ಹೂಡಿಕೆ ಆಗಿದೆ 2022-23 ಸಾಲಿನ ಅಂತಿಮ ವರ್ಷದಲ್ಲಿ. ಕೆಲವೊಂದು ಬಾಬುಗಳಿಗೆ ಸರ್ಕಾರ ಅನುದಾನವನ್ನು ಕೊಡುತ್ತದೆ. ಆ ಅನುದಾನವನ್ನು ಬಳಸಿಕೊಂಡು ಇಲ್ಲಿಯ ಎಲ್ಲ ಮೂಲಸೌಕರ್ಯಗಳನ್ನು ಮಕ್ಕಳ ಗುಣಮಟ್ಟದ ಶಿಕ್ಷಣಕ್ಕೆ ಅನುಕೂಲಕರವಾದ ರೀತಿಯಲ್ಲಿ ನಿರ್ವಹಣೆ ಮಾಡತಕ್ಕಂಥದ್ದು ಸರ್ಕಾರದ ಒಂದು ಜವಾಬ್ದಾರಿಯಾಗಿರ್ತದೆ. ಅದರ ಪ್ರಕಾರ ನಿರ್ವಹಣೆ ಮಾಡಿ ಇಲ್ಲಿ ಶಾಲೆ ಅನುಷ್ಠಾನಗೊಳಿಸಿದೆ. ಅದರಲ್ಲಿ ಏನೇನು ಅಂಶಗಳು 134 ಅಂಶಗಳು ಏನೇನು ನಾವು ಪರಿಶೀಲನೆ ಒಳಪಡಿಸಿದ್ದೀವಿ, ಅದಕ್ಕೆ ಏನೇನು ಅಂಶಗಳು ಕಂಡು ಬಂದಿದೆ ಅಂತಕ್ಕಂಥದ್ದು ಪುಸ್ತಕಗಳನ್ನು ನೀಡಿದ್ದಾರೆ ಅಂತಕ್ಕಂಥದ್ದು. 1ರಿಂದ 7ನೇ ತರಗತಿವರೆಗೆ 8ನೇ ತರಗತಿವರೆಗೆ ಉಚಿತವಾಗಿರ್ತಕ್ಕಂಥ ಪಠ್ಯಪುಸ್ತಕ ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಸರ್ಕಾರದಿಂದ. ಅದರಲ್ಲಿ ಎಲ್ಲ ಮಕ್ಕಳಿಗೆ ಯಾವುದೇ ಭೇದ ಭಾವ ಇಲ್ಲದೆ ಮಕ್ಕಳಿಗೆ ಪಠ್ಯಪುಸ್ತಕವನ್ನು ನೀಡಬೇಕಾಗ್ತದೆ. ಪಠ್ಯಪುಸ್ತಕವನ್ನು ನೀಡಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಒಳಪಡಿಸಬೇಕಾಗ್ತದೆ. ಇಲ್ಲಿ 2ನೇ ತರಗತಿಯ 6 ಮಕ್ಕಳಿಗೆ ಗಣಿತ ಭಾಗ 2 ಪಠ್ಯಪುಸ್ತಕ ನೀಡಿಲ್ಲ. 4ನೇ ತರಗತಿಯ 3 ಮಕ್ಕಳಿಗೆ ಇಂಗ್ಲಿಷ್ ಭಾಗ ಪಾರ್ಟ್ 2 ಪಠ್ಯಪುಸ್ತಕವನ್ನು ನೀಡಿಲ್ಲ ಈ ಶಾಲೆಯಲ್ಲಿ. 22-23 ಸಾಲಿನಲ್ಲಿ ನಾವು ಎಲ್ಲ ಪಠ್ಯಪುಸ್ತಕಗಳನ್ನು ನೀಡಿರ್ತಕ್ಕಂಥದ್ದು ದಾಖಲೆ ನಿರ್ವಹಣೆ ಆಗಿದೆ, ನೋಡಿದ್ದೀವಿ, ಎಲ್ಲರಿಗೂ ಕೊಟ್ಟಿದ್ದಾರೆ. 23-24 ಸಾಲಿನಲ್ಲಿ ಅದು ಸಹ ಎಲ್ಲ ಮಕ್ಕಳಿಗೂ ಕೊಟ್ಟಿದ್ದಾರೆ. ಅದನ್ನ ದಾಖಲೆಯನ್ನು ನಾವು ಪರಿಶೀಲನೆ ಮಾಡಿದ್ದೇವೆ. 24-25 ಸಾಲಿನಲ್ಲಿ ನಲಿಕರ ಮಕ್ಕಳಿಗೆ ಈ ಒಟ್ಟು 6 ಮಕ್ಕಳಿಗೆ 9 ಮಕ್ಕಳಿಗೆ ಕೆಲವೊಂದು ವಿಷಯದ ಪುಸ್ತಕಗಳು ದೊರೆತಿಲ್ಲ. ಆಮೇಲೆ 6ನೇ ತರಗತಿಯ ದಿಗಂತ್ ಇವರಿಗೆ ಇಂಗ್ಲಿಷ್ ಪಾರ್ಟ್ 2 ಸಿಕ್ಕಿಲ್ಲ. ಆಮೇಲೆ ಶರತ್ 5ನೇ ತರಗತಿಯ ಕನ್ನಡ ಭಾಗ 2 ಸಿಕ್ಕಿಲ್ಲ. ಆಮೇಲೆ 5ನೇ ತರಗತಿಯ 6 ಮಕ್ಕಳಿಗೆ ಕನ್ನಡ ಭಾಗ 2 ಸಿಕ್ಕಿಲ್ಲ. 6, 7, 8ನೇ ತರಗತಿಯ ದೈಹಿಕ ಶಿಕ್ಷಣ ಭಾಗ 2 ಸಿಕ್ಕಿಲ್ಲ. ಪ್ರತೀಕ್ಷಾ, ಮೌನಿಕ, ವರ್ಷಿಣಿ ಅಂತಕ್ಕಂಥದ್ದು ಇವರಿಗೂ ಸಹ ಕನ್ನಡ ಭಾಗ 2 ಸಿಕ್ಕಿಲ್ಲ. ಕೀರ್ತಿ ಕುಮಾರ್ 7ನೇ ತರಗತಿ ಇಂಗ್ಲಿಷ್ ಪಾರ್ಟ್ 2 ಸಿಕ್ಕಿಲ್ಲ. ಚಂದ್ರ 7ನೇ ತರಗತಿ ಇಂಗ್ಲಿಷ್ ಪಾರ್ಟ್ 2 ಸಿಕ್ಕಿಲ್ಲ. ಅಂಕಿತ್ 7ನೇ ತರಗತಿ ಇಂಗ್ಲಿಷ್ ಪಾರ್ಟ್ 2 ಸಿಕ್ಕಿಲ್ಲ. ಇದು ಸರ್ಕಾರ ಉಚಿತವಾಗಿ ನೀಡತಕ್ಕಂಥ ಒಂದು ವ್ಯವಸ್ಥೆ. ಇದು ಪಠ್ಯಪುಸ್ತಕ. ಮುತ್ತಿಂಜಿಯವರು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ತುಂಬ ಸ್ವಾಗತವನ್ನು ಕೊಡ್ತಾರೆ. ಪಠ್ಯಪುಸ್ತಕಗಳನ್ನೇ ಎಲ್ಲರಿಗೂ ಪಠ್ಯಪುಸ್ತಕವನ್ನು ನೀಡಬೇಕು. ಯಾವುದೇ ತಾರತಮ್ಯ, ಯಾವುದೇ ಜಾತಿ, ಮತ, ಯಾವುದೇ ರೀತಿಯಾಗಿರ್ತಕ್ಕಂಥ ಬಡವ, ಬಲ್ಲಿದ, ಶ್ರೀಮಂತ ಹೀಗೆ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಸಮನಾಗಿ ಹಂಚಬೇಕು ಅಂತಕ್ಕಂಥದ್ದು ಬರಬೇಕು ಅಂತಕ್ಕಂಥದ್ದು ಶಿಕ್ಷಣ ಇಲಾಖೆಯ ನಿಯಮ. ಹಾಗಾಗಿ ಇಲ್ಲಿ ಕೆಲವೊಂದು ಮಕ್ಕಳಿಗೆ ಇನ್ನೂ ಪಠ್ಯಪುಸ್ತಕ ಸಿಕ್ಕಿಲ್ಲ. ಆದರೆ ಶಿಕ್ಷಕರು ಹೇಳಿದರು, ನಾವು ಹಳೆ ಪಠ್ಯಪುಸ್ತಕಗಳನ್ನು ಅವರಿಗೆ ಕೊಟ್ಟಿದ್ದೇವೆ, ಅವರು ಅದನ್ನು ಕಲಿಕೆಯನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಆ ರೀತಿಯಾಗಿ ಕೆಲವೊಂದು ಮಾಡಿದ್ದಾರೆ ಅವರು. ಆದರೂ ಮಗುವಿನ ಅಂದರೆ ಕೆಲವೊಂದು ಕೀಳರಿಮೆ ಬರ್ತದೆ. ನನ್ನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಸ್ನೇಹಿತ, ಇದು ಉಚಿತವಾಗಿ ನೀಡ್ತಕ್ಕಂಥದ್ದು ಸರ್ಕಾರ ಎಲ್ಲ ಮಕ್ಕಳಿಗೂ ಸಮವಸ್ತ್ರವನ್ನು ನೀಡ್ತಕ್ಕಂಥದ್ದು, ಯಾವುದೇ ತಾರತಮ್ಯ ಇದೆ. ಅದು ಎಲ್ಲ ಈ 3 ವರ್ಷಗಳಿಂದ ಎಲ್ಲರಿಗೂ ಸಹ ಸಮವಸ್ತ್ರವನ್ನು ನೀಡಿರ್ತಕ್ಕಂಥದ್ದು ಕಂಡು ಬಂದಿದೆ.
ನಾವು ದಾಖಲೆಗಳನ್ನು ನೋಡಿದ್ದೇವೆ, ನಿರ್ವಹಣೆ ಆಗಿದೆ, ಎಲ್ಲರಿಗೂ ನೀಡಿದ್ದಾರೆ. ಆಮೇಲೆ ಮಕ್ಕಳ ವಿಚಾರ ಮಾಡಿದ್ದೇವೆ, ಮಕ್ಕಳ ಪೋಷಕರನ್ನ ವಿಚಾರ ಮಾಡಿದ್ದೇವೆ, ಎಲ್ಲರಿಗೂ ಸಮವಸ್ತ್ರ ಬಂದಿದೆ ಅಂತಕ್ಕಂಥ ಅಭಿಪ್ರಾಯ ಸಿಕ್ಕಿದೆ. ಆಮೇಲೆ ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆ, ಇದನ್ನು ಪರಿಶೀಲನೆ ಒಳಪಡಿಸಬೇಕು. ನಾವು ಯಾವ್ಯಾವ ಮಗುವಿಗೆ ವಿದ್ಯಾರ್ಥಿ ವೇತನಕ್ಕೆ ಅರ್ಹ ಇದೆ, ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆ. ಅರ್ಹ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿದೆ. ಸರ್ಕಾರದ ಒಂದು ವ್ಯವಸ್ಥೆ ಇದು. ಬಹಳ ದೂರದಿಂದ 3-4 ಕಿಲೋಮೀಟರ್ 5-6 ಕಿಲೋಮೀಟರ್ ದೂರದಿಂದ ಬಹಳ ದೂರದಿಂದ ಕಚೇರಿಯಲ್ಲಿ ಹೊಳೆಗಳನ್ನು ದಾಟಿ ಕಾಲು ಸಂಖ್ಯೆಗಳನ್ನು ದಾಟಿ ಬರ್ತಕ್ಕಂಥ ಮಕ್ಕಳಿಗೆ ಸಾರಿಗೆ ವೆಚ್ಚವನ್ನು ನೀಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. 6,000 ರೂಪಾಯಿಗಳನ್ನು ನೀಡ್ತಕ್ಕಂಥ ಒಂದು ವ್ಯವಸ್ಥೆ. ಇದರಲ್ಲಿ ಕಾರ್ತಿಕ್ ಸಿ ಅಂತಕ್ಕಂಥ ಮಗುವಿಗೆ ಮತ್ತು ನಾಗಲಕ್ಷ್ಮಿ ಅಂತಕ್ಕಂಥದ್ದು 2 ಮಕ್ಕಳಿಗೆ ಸಾರಿಗೆ ವೆಚ್ಚ ಬಂದಿರತಕ್ಕಂಥದ್ದು 12,000 ರೂಪಾಯಿ. ಒಂದು ಮಗುವಿಗೆ 6,000 ರೂಪಾಯಿ, ಇದೊಂದು ಮಗುವಿಗೆ 6,000 ರೂಪಾಯಿ. ಈ ಸಾಲಿನಲ್ಲಿ ಯಾವುದೇ ಶಿಕ್ಷಕರು ಕೆರಿಯ ವಸತಿ ಶಾಲೆಯಲ್ಲಿ ಇದ್ದಾರೆ. ಇದು ಒಂದು ಸರ್ಕಾರದ ಮತ್ತು ಶಿಕ್ಷಣ ಇಲಾಖೆ ನಿಯಮ ಇದೆ. 30 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರು ಅಂತೇಳಿ. ಅದ್ರ ಪ್ರಕಾರ ಶಿಕ್ಷಕರು ಇದ್ದಾರೆ ಅಂತಕ್ಕಂಥದ್ದನ್ನ ನಾವು ನೋಡಬೇಕು. ಇಲ್ಲಿ 30 ಮಕ್ಕಳು ಇದ್ದಾರೆ. 2 ಜನ ಶಿಕ್ಷಕರು ಇದ್ದಾರೆ. ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಅನುಪಾತ ಏನಿದೆ ಅದ್ರ ಪ್ರಕಾರ ಇದ್ದಾರೆ. ಆಮೇಲೆ ಕನಿಷ್ಠ ಪಕ್ಷ 3 ಶಿಕ್ಷಕರು ಹಿರಿಯ ಇದ್ದಾರೆ. ಇದು ಒಂದು ಶಿಕ್ಷಣ ಇಲಾಖೆ ನಿಯಮ. 3 ಶಿಕ್ಷಕರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇರಲೇಬೇಕು. ಅಲ್ಲಿ 6 ಮತ್ತು 7ನೇ ತರಗತಿ ವಿಷಯವು ಆರಂಭವಾಗಿದೆ. ಮಕ್ಕಳು ಎಷ್ಟೇ ಇದೆ ಅಂತಕ್ಕಂಥದ್ದು. ಆ ಪ್ರಕಾರ ಇದು ನೋಡಿದಾಗ ಇಲ್ಲಿ ಮುಖ್ಯ ಶಿಕ್ಷಕರು ಸೇರಿ ಒಬ್ಬ ಪದವೀಧರ ಶಿಕ್ಷಕರು ಇದ್ದಾರೆ, 2 ಶಿಕ್ಷಕರು ಇದ್ದಾರೆ, 1 ಶಿಕ್ಷಕರ ಕೊರತೆ. ಆಮೇಲೆ ಕಲಾ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರು ಇದ್ದಾರೆ ಅಂತಕ್ಕಂಥದ್ದು. ಕಲಾ ಶಿಕ್ಷಣಕ್ಕೆ ಯಾವುದಕ್ಕೆ ಬೋಧಕರು ಇಲ್ಲ. ಆಮೇಲೆ ಆರೋಗ್ಯ ಮತ್ತು ದೈಹಿಕ ಶಿಕ್ಷಣಕ್ಕೆ ಏನಾದ್ರು ಬೋಧಕರು ಇದ್ದಾರ? ಆರೋಗ್ಯ ಶಿಕ್ಷಣಕ್ಕೆ ಮತ್ತು ದೈಹಿಕ ಶಿಕ್ಷಣಕ್ಕೆ ಬೋಧಕರು ಇಲ್ಲ. ಆಮೇಲೆ ಪೂರ್ಣಾವಧಿಯ ಮುಖ್ಯ ಶಿಕ್ಷಕರು ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿದೆ. ಪೂರ್ಣಾವಧಿಯ ಮುಖ್ಯ ಶಿಕ್ಷಕರು ಇರಬೇಕು ಅಂತಕ್ಕಂಥದ್ದು ಇಲ್ಲ. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವರ್ಷಕ್ಕೆ ಕನಿಷ್ಠ ಪಕ್ಷ 200 ಕೆಲಸದ ದಿನಗಳು ನಿರ್ವಹಣೆಯಾಗಿದೆ. ಇದೊಂದು ಸರ್ಕಾರದ ಶಿಕ್ಷಣ ಇಲಾಖೆ ನಿಯಮ. ಒಂದು ಶೈಕ್ಷಣಿಕ ವರ್ಷದಲ್ಲಿ 200 ಕೆಲಸದ ದಿನಗಳನ್ನು ನಿರ್ವಹಣೆ ಮಾಡಲೇಬೇಕು ಹಿರಿಯ ಪ್ರಾಥಮಿಕ ಶಾಲೆ. ಹಿರಿಯ ಪ್ರಾಥಮಿಕ ಶಾಲೆ 220 ಕೆಲಸದ ದಿನಗಳನ್ನು ನಿರ್ವಹಣೆ ಮಾಡಲೇಬೇಕು. ಇದು ಕಡ್ಡಾಯ ನಿಯಮ. ಆ ಪ್ರಕಾರ ಇಲ್ಲಿ ಕೆಲಸದ ದಿನಗಳ ನಿರ್ವಹಣೆ ಆಗಿದೆ ಅಂತಕ್ಕಂಥದ್ದನ್ನ ನಾವು ಪರಿಶೀಲನೆ ಮಾಡ್ತೀವಿ. ಅದರ ಪ್ರಕಾರ 255 ಕೆಲಸದ ದಿನಗಳ ನಿರ್ವಹಣೆ ಆಗಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಸದರಿ ಶಾಲೆಯಿಂದ ಹಿಂದಿನ ಮಾಹಿತಿಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿಯಾಗಿ ಅತಿ ಶೇಕಡ 80 ಮತ್ತು ಅದಕ್ಕಿಂತ ಹೆಚ್ಚಿದೆಯೇ? ಮಕ್ಕಳ ಹಾಜರಾತಿ ನಾವು 3 ವರ್ಷದಲ್ಲಿ ಪರಿಶೀಲನೆ ಮಾಡಬೇಕು. ಅದರ ಪ್ರಕಾರ ನಾವು ಎಲ್ಲ ದಾಖಲಾತಿಗಳನ್ನ ಹಾಜರಾತಿ ದಾಖಲಾತಿಗಳನ್ನು ಎಲ್ಲ ಮಕ್ಕಳು 80ಕ್ಕಿಂತ ಹೆಚ್ಚು ಹಾಜರಾತಿ ಇರ್ತಕ್ಕಂಥದ್ದು ಕಂಡುಬರುತ್ತದೆ. ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆಯೇ ಅಂತಕ್ಕಂಥದ್ದನ್ನ ನಾವು ಎಲ್ಲ ಮಕ್ಕಳ ಶಾಲೆಗೆ ಬರ್ತಕ್ಕಂಥ ಮಾರ್ಗ ಸುರಕ್ಷಿತವಾಗಿರ್ತಕ್ಕಂಥ ಆಮೇಲೆ ಮಕ್ಕಳಲ್ಲಿ ಕೇಳಬೇಕಾಗ್ತದೆ, ಕೇಳಬೇಕಾಗ್ತದೆ. ನಾವು ಕೇಳಿದ್ದೇವೆ ಸಾಮಾನ್ಯವಾಗಿ ಬರ್ತಕ್ಕಂಥ ಮಾರ್ಗವು ಸುರಕ್ಷಿತವಾಗಿದೆ ಹೆಚ್ಚಿನ ಸಂಖ್ಯೆಯ ಮಕ್ಕಳಿಗೆ ಆಮೇಲೆ ಮಕ್ಕಳ ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಸರ್ಕಾರದ ಒಂದು ವಯಸ್ಸಿನ ನಿಯಮ ಇದೆ. ಆ ನಿಯಮದ ಪ್ರಕಾರವೇ ದಾಖಲಾತಿ ಮಾಡಿಕೊಳ್ಳಬೇಕಾಗ್ತದೆ. 5 ವರ್ಷ 6 ತಿಂಗಳು 8 ತಿಂಗಳು 6 ವರ್ಷ ಅದರ ಪ್ರಕಾರ ದಾಖಲಾತಿ ಆಗಿದೆ ಅಂತಕ್ಕಂಥದ್ದು. ಆ ಪ್ರಕಾರ ಇಲ್ಲಿ ಅದ್ರ ಪ್ರಕಾರದ ಸರ್ಕಾರದ ನಿಯಮದ ಪ್ರಕಾರದ ಎಲ್ಲ ಮಕ್ಕಳನ್ನು ದಾಖಲಾತಿ ಮಾಡಿಕೊಂಡಿರ್ತಕ್ಕಂಥದ್ದು ಕಂಡು ಬಂತು. ಮಗುವಿಗೆ ಸರ್ಕಾರಿ ಶಾಲೆಗೆ ದಾಖಲಾತಿಗೆ ಬಂದಾಗ ದಾಖಲಾತಿಯನ್ನು ಶಾಲೆ ನಿರಾಕರಿಸುವಂತಿಲ್ಲ.
ದಾಖಲೆಗಳಿಲ್ಲ ಅಂತ ಹೇಳಿ ಯಾವುದೇ ಕನಿಷ್ಠ ಒಂದು ದಾಖಲಾತಿಯನ್ನಾದರೂ ಪಡೆದು ಆ ಮಗುವನ್ನು ದಾಖಲಾತಿ ಮಾಡಿಕೊಳ್ಳಲೇಬೇಕು. ಆ ರೀತಿಯಾಗಿ ವಿದ್ಯೆಯಿಂದ ಹೊರಗಿದ್ದಾರೆ. ಯಾವುದಾದ್ರೂ ಈ ಶಾಲಾ ಪರಿಸರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಗು ಶಾಲೆಯಿಂದ ಕಲಿಕೆಯಿಂದ ಹೊರಗಿದೆಯೇ, ಶಾಲೆ ಬಿಟ್ಟಿದೆಯೇ ಅಂತಕ್ಕಂಥದ್ದನ್ನು ನಾವು ಪರಿಶೀಲನೆ ಮಾಡಿದ್ವಿ. ಆ ರೀತಿಯಾಗಿರ್ತಕ್ಕಂಥ ಮಕ್ಕಳು ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಶಾಲೆಗೆ ದಾಖಲಾಗಿ ನಂತರ ಹೊರಗುಳಿದ ಮಕ್ಕಳೇನಾದ್ರು ಇದ್ದಾರೆಯೇ ಅಂತಕ್ಕಂಥದ್ದನ್ನು ನಾವು ಕೇಳಿದ್ವಿ. ಆ ರೀತಿಯಾಗಿರ್ತಕ್ಕಂಥ ಮಗು ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ದುರ್ಬಲ ವರ್ಗದ ಮಕ್ಕಳಿಗೆ ತಾರತಮ್ಯ ಮಾಡಲಾಗ್ತಿದೆಯೇ, ಏನಾದರೂ ತಾರತಮ್ಯ ಆಗ್ತಾ ಇದೆಯಾ ಯಾವುದೇ ವಿಚಾರದಲ್ಲಿ ನಾವು ಪರಿಶೀಲನೆ ಒಳಪಡಿಸಿದ್ವಿ. ಆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಮಕ್ಕಳಿಗೆ ದೈಹಿಕ ಶಿಕ್ಷೆಯನ್ನು ನೀಡಲಾಗ್ತಿದೆಯೇ, ಇತ್ತೀಚೆಗೆ ಶಿಕ್ಷಣ ಇಲಾಖೆ ನಿಯಮಗಳು ಬದಲಾವಣೆಯಾಗಿದೆ. ಅದರಲ್ಲಿ ಈ ಒಂದು ನಿಯಮ ಅತಿಯಾದ ಶಿಕ್ಷೆಯನ್ನು ಮಕ್ಕಳಿಗೆ ದೈಹಿಕವಾದ ಶಿಕ್ಷೆಯನ್ನು ನೀಡಬಾರದಂತೆ ಮಕ್ಕಳನ್ನು ಮನವೊಲಿಸಿ ವ್ಯಕ್ತವಾಯಿತು. ಮಕ್ಕಳನ್ನು ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತಿದೆಯೇ, ಯಾವುದೇ ರೀತಿ ಆ ರೀತಿಯಾಗಿರ್ತಕ್ಕಂಥ ಶಾಲೆಯಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ. ಅಲ್ಲಿ ಯಾವುದೇ ಇಲ್ಲ ಅಂತ ಅಭಿಪ್ರಾಯ ವ್ಯಕ್ತವಾಗಿದೆ. ಮಕ್ಕಳನ್ನು ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತದೆಯೇ, ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಇದು. ಈ ರೀತಿಯಾಗಿರ್ತಕ್ಕಂಥ ಅನೇಕ ಘಟನೆಗಳು ನಡೆದಿರ್ತಕ್ಕಂಥದ್ದು ನಾವು ಮಾಧ್ಯಮಗಳ ಮೂಲಕ ಅನೇಕ ಪತ್ರಿಕೆಗಳ ಮೂಲಕ ತಿಳಿದಿರ್ತೇವೆ. ಮಕ್ಕಳಿಗೆ ಅದರಲ್ಲೂ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಶಾಲೆಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ನಡೆದಿರ್ತಕ್ಕಂಥದ್ದನ್ನು ನಾವು ವಿಚಾರಗಳನ್ನು ತಿಳ್ಕೊಂಡಿದ್ದೇವೆ. ಅದನ್ನು ನಾವು ಪರಿಶೀಲನೆ ಒಳಪಡಿಸಬೇಕಾಗ್ತದೆ. ಎಲ್ಲ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಬೇಕಾಗ್ತದೆ. ನಾವು ಮಾಡಿದ್ದೇವೆ, ಮಕ್ಕಳನ್ನು ಸಹ ಕೇಳಿದ್ದೇವೆ, ಶಿಕ್ಷಕರು ಕೇಳಿದ್ದೇವೆ, ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಪೋಷಕರನ್ನು ನಾವು ಇದನ್ನು ವಿಚಾರ ಮಾಡಿದ್ದೇವೆ, ಪರಿಶೀಲನೆ ಒಳಪಡಿಸಿದ್ದೇವೆ. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಗಿದೆ. ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣೆ ಪ್ರಮಾಣ ಪತ್ರವನ್ನು ನೀಡಲಾಗಿದೆ. ಅವರ ಟಿಸಿಯನ್ನು ಕೇಳಿದರೆ ಶಾಲೆ ಕೊಡಬೇಕು, ಆ ರೀತಿಯಾಗಿ ಕೊಡ್ತೇವೆ ಅಂತಕ್ಕಂಥ ಹೇಳಿದರು. ವಿಶೇಷ ಅಗತ್ಯವುಳ್ಳ ಮಕ್ಕಳನ್ನು ಗುರುತಿಸಿ ಮೌಲ್ಯಾಂಕನ ಮಾಡಲಾಗಿದೆ. ಶಾಲೆಗೆ ಬರ್ತಕ್ಕಂಥ ಮಕ್ಕಳನ್ನು ಶಿಕ್ಷಣದ ಮೌಲ್ಯಾಂಕನ ಇರ್ಬೋದು, ಆಮೇಲೆ ಆರೋಗ್ಯದ ಮೌಲ್ಯಾಂಕನ ಇರ್ಬೋದು. ಅನೇಕ ತಪಾಸಣಾ ತಂಡಗಳು, ಆರೋಗ್ಯ ತಪಾಸಣಾ ತಂಡಗಳು ಬರ್ತದೆ ಶಾಲೆಗೆ, ತಪಾಸಣೆಯನ್ನು ಮಾಡ್ತಾರೆ. ಅವರಿಗೆ ಬೇಕಾಗಿರ್ತಕ್ಕಂಥ ಉನ್ನತ ಚಿಕಿತ್ಸಾ ವ್ಯವಸ್ಥೆ ಜಿಲ್ಲಾ ಹಂತದ ರಾಜ್ಯ ಹಂತದವರಿಗೆ ಇರ್ತದೆ. ಅದರ ಎಲ್ಲ ಮಾಹಿತಿಗಳನ್ನು ಮಗುವಿಗೆ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಪೋಷಕರಿಗೆ ನೀಡ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥದ್ದು ನಾವು ನೋಡಿದಾಗ ಇಲ್ಲಿ ಒಂದು ಮಗು ಇದೆ, ಅದೇ ಅಂತಕ್ಕಂಥದ್ದು 6ನೇ ತರಗತಿ ಇವರಿಗೆ ತೊಂದರೆ. ಇಲ್ಲಿ ತಪಾಸಣೆ ಬಂದಿರ್ತಕ್ಕಂಥ ಆರೋಗ್ಯ ತಂಡವು ತಪಾಸಣೆ ಮಾಡಿದೆ, ಅದು ಸಹ ಶಿಫಾರಸು ಮಾಡಿದೆ. ಆ ಮಗುವನ್ನು ವಿಚಾರ ಮಾಡಿದ್ವಿ. ಅವರ ಪೋಷಕರು ಸಹ ಅವರನ್ನು ಬೇರೆ ಬೇರೆ ವೈದ್ಯಕೀಯ ತಪಾಸಣೆಗೆ ಮಾಡಿದ್ವಿ ಅಂತಕ್ಕಂಥ ಅಭಿಪ್ರಾಯವನ್ನು ತಿಳಿಸಿದರು. ಆಮೇಲೆ ವಿಶೇಷ ಅಗತ್ಯಗಳ ಮಕ್ಕಳಿಗೆ ಸಾಧಾರಣ ಸಲಕರಣೆಗಳನ್ನು ನೀಡಬೇಕು. ಕೆಲವರಿಗೆ ಕಣ್ದೃಷ್ಟಿ ಇದ್ದರೆ ಅವರನ್ನ ತಪಾಸಣೆ ಒಳಪಡಿಸಿ ಕನ್ನಡಕಗಳನ್ನು ನೀಡ್ತಕ್ಕಂಥದ್ದು, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಂಗವೈಕಲ್ಯ ಇರ್ತಕ್ಕಂಥ ವೀಲ್ ಚೇರ್ಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಗಳಿದೆ. ಆ ರೀತಿಯಾಗಿರ್ತಕ್ಕಂಥದ್ದು ಈ ಶಾಲೆಯಲ್ಲಿ ಯಾವುದು ಸಲಕರಣೆ ಯಾವುದು ಕೊಟ್ಟಿಲ್ಲ. ಸುರಕ್ಷಿತವಾದ ಶಾಲಾ ಕೊಠಡಿ ಇದೆಯೇ? ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಇದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಮಗುವಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕಾದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ಕೊಠಡಿ ಇರಬೇಕು ಅಂತಕ್ಕಂಥದ್ದು. ಎಲ್ಲ ಹವಾಮಾನ, ಮಳೆಗಾಲ, ಬೇಸಿಗೆ ಕಾಲ, ಉತ್ತಮವಾಗಿರ್ತಕ್ಕಂಥ ಪಾಠಪುಸ್ತಕಗಳು, ಪೀಠೋಪಕರಣಗಳು ಎಲ್ಲ ಮಗುವಿನ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಉತ್ತಮ ಗುಣಮಟ್ಟದ ಎಲ್ಲ ಶಾಲಾ ಪರಿಸರ ಇರ್ತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ಆಮೇಲೆ ಸಾಕಷ್ಟು ತರಗತಿ ಕೊಠಡಿಗಳಿವೆ. ತರಗತಿ ಕೊಠಡಿಗಳು ಸಾಕಷ್ಟು ಇರ್ತಕ್ಕಂಥದ್ದು ನಮಗೆ ಕಂಡು ಬಂತು. ಕಿರಿಯ ಪ್ರಾಥಮಿಕ 4 ಕೊಠಡಿ ಇದೆ, ಹಿರಿಯ ಪ್ರಾಥಮಿಕ 4 ಕೊಠಡಿಗಳಿದೆ, ಅಡಿಗೆ ಕೊಠಡಿ ಇದೆ, ದಾಸ್ತಾನು ಕೊಠಡಿ ಇದೆ. ಎಲ್ಲ ಇರ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥದ್ದು ನಮಗೆ ಕಂಡು ಬಂತು. ಬಾಲಕರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆ, ಬಾಲಕಿಯರಿಗೆ ಸಾಕಷ್ಟು ಶೌಚಾಲಯದ ವ್ಯವಸ್ಥೆ ಇದೆ.
ಶೌಚಾಲಯದಲ್ಲಿ ನೀರಿನ ವ್ಯವಸ್ಥೆ ಇದೆಯೇ, ಆಮೇಲೆ ಶೌಚಾಲಯ ಬಳಕೆಯೇ ಯೋಗ್ಯವಾಗಿದೆಯೇ, ಸ್ವಲ್ಪ ಗಮನ ಕೊಡೋದಿಲ್ಲ. ಶಿಕ್ಷಕರು ಏನು ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ ಅದ್ರ ಕಡೆ ಗಮನ ಕೊಡೋದಿಲ್ಲ, ಕಲಿಕೆಗೆ ಇದ್ದೇ ಬಿಡ್ತದೆ. ಆಮೇಲೆ ಏನಾದರೂ ಶೌಚಾಲಯ ಬಳಕೆಗೆ ಯೋಗ್ಯವಾಗಿರ್ತಕ್ಕಂಥದ್ದು ಕಂಡು ಬರ್ತದೆ. ಆಮೇಲೆ ವಿಶೇಷ ಅಗತ್ಯಗಳ ಮಕ್ಕಳು ಬರ್ತಕ್ಕಂಥ ಶೌಚಾಲಯ ಇದೆ, ಆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲೇ ಇಲ್ಲ. ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯ ಇದೆಯೇ, ಎಲ್ಲ ವರ್ಷದ ಎಲ್ಲ ಕಾಲದಲ್ಲೂ ಶುದ್ಧವಾದ ನೀರಿನ ಸೌಲಭ್ಯ ಇದೆ ಅಂತಕ್ಕಂಥದ್ದನ್ನ ನಾವು ನೋಡಬೇಕಾಗುತ್ತೆ. ನೀರಿನ ಸೌಲಭ್ಯ ಇರ್ತಕ್ಕಂಥದ್ದು ನಮಗೆ ಕಂಡು ಬಂತು. ಆಮೇಲೆ ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆಯೇ, ಪ್ರತಿ 6 ತಿಂಗಳಿಗೊಮ್ಮೆ ಯಾವುದೇ ಬಾಲ್ಯ ನೀರು ಇರಬಹುದು ಅಥವಾ ಬೋರ್ ನೀರು ಇರಬಹುದು, ಪ್ರತಿ 6 ತಿಂಗಳಿಗೊಮ್ಮೆ ತಾಲೂಕು ಮಟ್ಟದಲ್ಲಿ ಒಂದು ಇಲಾಖೆ ಇದೆ. ಆ ಇಲಾಖೆಗೆ ಆ ನೀರನ್ನು ತೆಗೆದುಕೊಂಡು ಹೋಗಿ ಮಕ್ಕಳ 25ರಲ್ಲಿ ಅದನ್ನು ಟೆಸ್ಟ್ ಮಾಡಿ ಕುಡಿಯಕ್ಕೆ ಯೋಗ್ಯವಿದೆ ಅಂತ ಹೇಳಿ ಅದನ್ನು ದೃಢೀಕರಿಸಿ ದಾಖಲಾತಿಯನ್ನು ನಿರ್ವಹಣೆ ಮಾಡಲಾಗಿದೆ. ಶಾಲೆಗೆ ವಿದ್ಯುತ್ ಸಂಪರ್ಕವಿದೆಯೇ, ಒಂದು ಮಗು ಕಲಿಕೆಯಲ್ಲಿ ಪಾಲ್ಗೊಳ್ಳಬೇಕಾದ್ರೆ ತರಗತಿ ಕೊಠಡಿಗಳಲ್ಲಿ ಬೆಳಕಿನ ವ್ಯವಸ್ಥೆ ಮುಖ್ಯ. ಸ್ವಾಭಾವಿಕ ಬೆಳಕಿನ ಜೊತೆಗೆ ಕೃತಕವಾಗಿರ್ತಕ್ಕಂಥ ಬೆಳಕಿನ ವ್ಯವಸ್ಥೆ ತರಗತಿ ಕೊಠಡಿಗಳಲ್ಲಿ ಇರಬೇಕು ಅಂತಕ್ಕಂಥದ್ದು ಯೋಜನೆಯ ಒಂದು ಪ್ರಮುಖ ಅಂಶ ಇದೆ. ಹಾಗೆ ನಾವು ನೋಡಿದಾಗ ಎಲ್ಲ ತರಗತಿ ಕೊಠಡಿಗಳಲ್ಲಿ ಬೆಳಕಿನ ವ್ಯವಸ್ಥೆ, ಸ್ವಾಭಾವಿಕ ಬೆಳಕಿನ ಜೊತೆಗೆ ವಿದ್ಯುತ್ ಬೆಳಕಿನ ವ್ಯವಸ್ಥೆ ಇರ್ತಕ್ಕಂಥದ್ದು ಕಂಡುಬಂತು. ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸುತ್ತದೆ, ಎಲ್ಲ ಕೊಠಡಿಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂಥದ್ದು ಕಂಡುಬಂತು. ಶಾಲಾ ಆವರಣದಲ್ಲಿ ಆಟದ ಮೈದಾನವಿದೆಯೇ, ಮಕ್ಕಳು ಕಲಿಕೆ ಆಸಕ್ತಿಯನ್ನು ಕೊಡಬೇಕು. ಹಾಗಾಗಿ ಆ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಆಟದ ಮೈದಾನವನ್ನು ಹೊಂದಬೇಕು ಅಂತಕ್ಕಂಥದ್ದು ಈ ಯೋಜನೆಯ ಪ್ರಮುಖ ಅಂಶ. ಇಲ್ಲಿ ನಾವು ನೋಡಿದಾಗ ಒಂದು ಉತ್ತಮವಾಗಿರ್ತಕ್ಕಂಥ ಆಟದ ಮೈದಾನ ಇರ್ತಕ್ಕಂಥದ್ದು ನಾವು ಕಂಡುಬಂತು. ಎಷ್ಟೋ ಶಾಲೆಗಳಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಆಟದ ಮೈದಾನ ಇಲ್ಲ. ನಾವು ಇದುವರೆಗೆ ನೋಡಿರ್ತಕ್ಕಂಥ ಶೇಕಡ 10% ಶಾಲೆಗಳು ಮಾತ್ರ ಈ ರೀತಿಯಾಗಿರ್ತಕ್ಕಂಥ ಆಟದ ಮೈದಾನ ಇರ್ತಕ್ಕಂಥದ್ದು. ಆಮೇಲೆ ಶಾಲಾ ಆವರಣದ ಸುತ್ತ ಕಾಂಪೌಂಡ್ ಗೋಡೆ ಇದೆಯೇ, ಇದು ಮಕ್ಕಳ ರಕ್ಷಣೆ ದೃಷ್ಟಿಯಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಕಾಂಪೌಂಡ್ ಅನ್ನು ಹೊಂದಿರಬೇಕು ಅಂತಕ್ಕಂಥದ್ದು. ಇಲ್ಲಿ ನಾವು ನೋಡಿದಾಗ 100 ಮೀಟರ್ನಷ್ಟು ಕಾಂಪೌಂಡ್ ಇದೆ, ಇನ್ನು 100 ಮೀಟರ್ನಷ್ಟು ಕಾಂಪೌಂಡ್ ಇಲ್ಲ, ಅರ್ಧ ಭಾಗದಷ್ಟು ಕಾಂಪೌಂಡ್ ಶಾಲೆ ಸುತ್ತ ಇಲ್ಲ. ಆಮೇಲೆ ಶಾಲೆಯು ಗ್ರಂಥಾಲಯವನ್ನು ಹೊಂದಿದೆಯೇ ಅಂಶ. ಗ್ರಂಥಾಲಯವನ್ನು ಹೊಂದಿರಬೇಕು, ಅದರಲ್ಲಿ ಎಲ್ಲ ವಿಷಯದ ಪುಸ್ತಕಗಳನ್ನು ಹೊಂದಿರಬೇಕು, ಆ ಮಗುವಿಗೆ ಎಲ್ಲ ವಿಷಯದ ಜ್ಞಾನ ಸಿಗಬೇಕು. ಹಾಗಾಗಿ ಆ ಮಗು ಎಲ್ಲ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳ ಕಲಿಕೆಯನ್ನು ಮಾಡಬೇಕಾದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಗ್ರಂಥಾಲಯವನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಈ ಯೋಜನೆಯ ಪ್ರಮುಖವಾಗಿರ್ತಕ್ಕಂಥ ಅಂಶ. ಅದು ಶಾಲೆಯಲ್ಲಿ ಅನುಷ್ಠಾನ ಆಗಿದೆಯೇ ಅಂತಕ್ಕಂಥದ್ದನ್ನು ನೋಡಿದಾಗ ನಾವಿದೆ 3100 ಪುಸ್ತಕಗಳು ಈ ಗ್ರಂಥಾಲಯದಲ್ಲಿ ಇರ್ತಕ್ಕಂಥದ್ದು ಅಂಕಿಅಂಶಗಳನ್ನ ಶಿಕ್ಷಕರು ನೀಡಿದ್ದು ಅದರ ಒಂದು ಗುರಿಯನ್ನು ನಿರ್ವಹಣೆ ಮಾಡಿದ್ದಾರೆ. ಆಮೇಲೆ ಕ್ರೀಡಾ ಸಾಮಗ್ರಿಗಳು ಶಾಲೆಯಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ಮಾಡ್ತಕ್ಕಂಥದ್ದು, ಇಲ್ಲಿ ಮಕ್ಕಳಿಗೆ ಸರಿಯಾಗಿರ್ತಕ್ಕಂಥ ಎಲ್ಲ ಕ್ರೀಡಾ ವಸ್ತುಗಳು ಇರ್ತಕ್ಕಂಥದ್ದು ಕಂಡು ಬಂತು. ಎಲ್ಲ ತರಗತಿಗಳಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳು ಲಭ್ಯವಿದೆಯೇ, ಶಿಕ್ಷಕರು ಪಾಠ ಪ್ರವಚನಗಳಲ್ಲಿ ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಬಳಸಿ ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಶಿಕ್ಷಣ ಇಲಾಖೆ ನಿಯಮ. ಅದರ ಪ್ರಕಾರ ಬೋಧನಾ ಕಲಿಕಾ ಸಾಮಗ್ರಿಗಳು ಶಾಲೆಯಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾವು ನೋಡಿದ್ವಿ, ಶಿಕ್ಷಕರನ್ನು ವಿಚಾರ ಮಾಡಿದ್ವಿ, ಇದೆ ನಾವು ಅದನ್ನು ಉಪಯೋಗಿಸಿಕೊಂಡು ಬೋಧನೆಯನ್ನು ಮಾಡ್ತೇವೆ ಅಂತಕ್ಕಂಥ ಅಭಿಪ್ರಾಯವನ್ನ ಹೇಳಿದ್ರು. ಆಮೇಲೆ ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯವಿದೆಯೇ, ಡಿಜಿಟಲ್ ಮೂಲಸೌಕರ್ಯಗಳು ಅಂತ ಹೇಳಿದ್ರೆ ಕಂಪ್ಯೂಟರ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಪ್ರೊಜೆಕ್ಟರ್ ಇರ್ಬೋದು, ಸ್ಮಾರ್ಟ್ ಬೋರ್ಡ್ಗಳು ಇರ್ಬೋದು, ಸ್ಮಾರ್ಟ್ ಟಿವಿಗಳು ಇರ್ಬೋದು. ಅದರಂತೆ ನಾವು ನೋಡಿದಾಗ ಒಂದು ಕಂಪ್ಯೂಟರ್ ಇದೆ, ಒಂದು ಸ್ಮಾರ್ಟ್ ಟಿವಿ ಇದೆ. ಅದ್ರ ಮೂಲಕ ಸ್ಮಾರ್ಟ್ ಟಿವಿಯನ್ನು ನಾವು ನೋಡಿದ್ದೇವೆ ಸರ್, ತೋರಿಸಿದ್ರಲ್ಲ, ಅದ್ರ ಮೂಲಕ ನಾವು ಎಲ್ಲ ಪಾಠ ಪ್ರವಚನಗಳನ್ನ
ಮಕ್ಕಳಿಗೆ ನಿರ್ವಹಣೆ ಮಾಡ್ತೀವಿ ಅಂತ ಅಭಿಪ್ರಾಯವನ್ನು ಹೇಳಿದರು. ಇನ್ನೂ ಸಹ ಸ್ಮಾರ್ಟ್ ಬೋರ್ಡ್ಗಳ ಮೂಲಕ, ಇನ್ನೂ ಹೆಚ್ಚಿನ ಕಂಪ್ಯೂಟರ್ಗಳ ಮೂಲಕ ಶಾಲೆಗಳನ್ನು ನಡೆಸಿಕೊಂಡು ಈಗಿನ ತಂತ್ರಜ್ಞಾನವನ್ನು ಮಗುವಿಗೆ ಏನಾದರೂ ನೀಡಿದರೆ ಮಗು ಮುಂದೆ ಉತ್ತಮವಾಗಿರ್ತಕ್ಕಂಥ ಕಲಿಕೆಗೆ ಅನುಕೂಲಕರವಾಗ್ತದೆ. ಆಮೇಲೆ ಪ್ರತಿಯೊಂದು ಡಿಜಿಟಲ್ ಮೂಲಸೌಕರ್ಯಗಳು ಕಾರ್ಯನಿರ್ವಹಿಸ್ತವೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೇವೆ, ಕಾರ್ಯನಿರ್ವಹಿಸ್ತಾ ಇದೆ. ಆಮೇಲೆ ಅದು ಲಭ್ಯವಿರುವ ಡಿಜಿಟಲ್ ಮೂಲಸೌಕರ್ಯಗಳು ಬೋಧನಾ ಸಮಯದಲ್ಲಿ ಬಳಸಲಾಗ್ತಿದೆಯೇ, ಅದನ್ನು ಬಳಸಬೇಕು. ಬಳಸಿ ಮಕ್ಕಳಿಗೆ ಬ್ಯಾಗ್ನಿಂದ ಕೆಲವೊಂದು ದಿನಗಳಲ್ಲಿ ಬ್ಯಾಗ್ನಿಂದ ಮಗು ಒಂದು ಶಾಲೆಯಲ್ಲಿ ಸಂಭ್ರಮಿಸಬೇಕು ಅಂತಕ್ಕಂಥದ್ದು ಒಂದು ನಿಯಮ. ಆ ಪ್ರಕಾರ ಇದೆ ಅಂತಕ್ಕಂಥದ್ದು ಹೇಳಿದರು. ಯುವ ಮತ್ತು ಪರಿಸರ ಕ್ಲಬ್ಗಳನ್ನು ರಚನೆ ಮಾಡಬೇಕು, ಅದರ ಮಾಹಿತಿಯನ್ನು ಎಲ್ಲರಿಗೂ ನೀಡಬೇಕು ಅಂತಕ್ಕಂಥದ್ದು ಒಂದು ಅಂಶ ಇದು. ಅದರ ಪ್ರಕಾರ ಇದೆ ಅಂತಕ್ಕಂಥದ್ದು ಹೇಳಿದರು. ಸಾಮಗ್ರಿಗಳನ್ನು ಪ್ರಯೋಗಾಲಯಗಳು ಲಭ್ಯವಿದೆಯೇ ಮತ್ತು ಬಳಸಲಾಗುತ್ತಿದೆಯೇ, ಇಲ್ಲಿ 6. ಆಮೇಲೆ ವಿಜ್ಞಾನ ಮತ್ತು ಗಣಿತ ಕಿಟ್ಗಳು ಲಭ್ಯವಿದೆ. ವಿಜ್ಞಾನ ಮತ್ತು ಗಣಿತ ಕಿಟ್ಗಳ ಮೂಲಕ ಮಕ್ಕಳಿಗೆ ಕಲಿಕೆಯನ್ನು ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಕಲಿಕೆಯನ್ನು ಶಿಕ್ಷಕರು ಮಾಡಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಅಂಶ ಮತ್ತು ನಿಯಮ ಇದೆ. ಆಮೇಲೆ ಸ್ವಯಂ ರಕ್ಷಣಾ ತರಬೇತಿಯನ್ನು ಹೆಣ್ಣು ಮಕ್ಕಳಿಗೆ ನೀಡಲಾಗುತ್ತಿದೆ. ಕರಾಟೆ ಇದು ಸರ್ಕಾರದಿಂದ ಕೆಲವೊಂದು ಶಾಲೆಗಳಲ್ಲಿ ಶಿಕ್ಷಕರನ್ನು ನೇಮಕ ಮಾಡುತ್ತದೆ. ಅದಿಲ್ಲದೇ ಇದ್ದರೆ ಇಲ್ಲೇ ಖಾಸಗಿಯಾಗಿ ಕರಾಟೆ ತರಬೇತಿಯನ್ನು ನೀಡತಕ್ಕಂಥ ಕೆಲವೊಂದು ಶಾಲೆಗಳಲ್ಲಿ ಆ ರೀತಿಯಾಗಿ ತರಬೇತಿ ನೀಡತಕ್ಕಂಥ ವ್ಯವಸ್ಥೆ ಇದೆ. ಆದರೆ ಈ ಶಾಲೆಯಲ್ಲಿ ಸ್ವಯಂ ರಕ್ಷಣೆ, ಮಗು ತನ್ನ ಸ್ವಯಂ ರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥ ಒಂದು ತರ ಇದು ಕಲಿಕೆ, ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಇದೆ, ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಶಾಲೆಯಲ್ಲಿ ಘನ ಮತ್ತು ದ್ರವತ್ಯಾಜ್ಯದ ವಿಲೇವಾರಿ, ಶಾಲೆಯಲ್ಲಿ ತ್ಯಾಜ್ಯಗಳನ್ನು ಆಯಾಯ ಕಾಲದಲ್ಲಿ ವಿಲೇವಾರಿ ಆಗಬೇಕು ಅಂತಕ್ಕಂಥದ್ದು. ಹೇಗೆ ವಿಲೇವಾರಿ ಮಾಡ್ತೀರಿ ಅಂತಕ್ಕಂಥದ್ದನ್ನು ನಾವು ಮುಖ್ಯ ಶಿಕ್ಷಕರಿಗೆ ಕೇಳಿದಾಗ ಸ್ಥಳೀಯವಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅದರ ವಿಲೇವಾರಿ ಜವಾಬ್ದಾರಿಯನ್ನು ಮಾಡ್ತಾ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದರು. ಆಮೇಲೆ ಕೆಲವು ಮೂಲಸೌಕರ್ಯಗಳು ಇತರೆ ಇಲಾಖೆಗಳ ಯೋಜನೆಗಳಿಂದ ಮಂಜೂರಾಗಿದೆಯೇ ಅಥವಾ ನಿರ್ವಹಿಸಲಾಗಿದೆಯೇ, ಇದೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಯಾವುದೇ ಇಲ್ಲ, ಅದರ ಹಿಂದೆ ಎಲ್ಲ ಮೂಲಸೌಕರ್ಯಗಳನ್ನು ನಾವು ಬಳಸ್ಕೊಂಡಿದ್ದೇವೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಅದೇ ರೀತಿಯಲ್ಲಿ ಮಕ್ಕಳ ಗುಣಮಟ್ಟದ ಕಲಿಕೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಾವಿದ್ದ ಬೋಧನಾ ಸಲಕರಣೆಗಳಿರ್ಬೋದು, ಡಿಜಿಟಲ್ ಮೂಲಸೌಕರ್ಯಗಳಿರ್ಬೋದು, ಇನ್ನಿತರ ಯಾವುದೇ ಸೌಕರ್ಯಗಳಿರ್ಬೋದು, ಸ್ಥಳೀಯವಾಗಿರ್ತಕ್ಕಂಥ ದಾನಿಗಳಿಂದ ಅಥವಾ ಹಳೆಯ ವಿದ್ಯಾರ್ಥಿಗಳಿಂದ ಅಥವಾ ಇಲ್ಲಿಯ ಗ್ರಾಮಸ್ಥರಿಂದ ಏನಾದರೂ ಅನುದಾನವನ್ನು ಪಡೆದು ಶಾಲೆಯ ಕೆಲವೊಂದು ಅಭಿವೃದ್ಧಿ ಮಾಡ್ತಕ್ಕಂಥ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಆ ರೀತಿಯಾಗಿರ್ತಕ್ಕಂಥದ್ದು ಏನಾದರೂ ಇದೆಯೇ ಅಂತಕ್ಕಂಥದ್ದನ್ನು ಅವ್ರು ಹೇಳಿದರು. ಈ ಒಂದು ಏನು ಇವತ್ತು ಸಭೆ ನಡೀತಾ ಇರ್ತಕ್ಕಂಥ ಹಾಲು ಸಹ ಇದು ಸ್ಥಳೀಯವಾಗಿರ್ತಕ್ಕಂಥ ದಾನಿಗಳಿಂದ ಅಲ್ಲೂ ಸರ್ ಆಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ಅದೇ ರೀತಿ ಮಕ್ಕಳ ಕಲಿಕೆಗೆ ಬೇಕಾಗಿರ್ತಕ್ಕಂಥ ಡಿಜಿಟಲ್ ಮೂಲಸೌಕರ್ಯಗಳು ಕೆಲವೊಂದು ಶಾಲೆಗಳಲ್ಲಿ ನೀಡಿರ್ತಕ್ಕಂಥದ್ದು ಹಾಜರಾಗ್ತಾರೆ. ನಾವು ಪೋಷಕರನ್ನ, ಮಕ್ಕಳನ್ನ ಮತ್ತು ಗ್ರಾಮಸ್ಥರನ್ನ ಈ ಪರಿಸ್ಥಿತಿ ಒಳಪಡಿಸಬೇಕಾಗ್ತದೆ. ಒಂದು ಶಿಕ್ಷಣ ಇಲಾಖೆ ಸಮಯವನ್ನು ನಿಗದಿ ಮಾಡಿದೆ, ಅದರ ಪ್ರಕಾರ ಶಾಲೆಗೆ ಅವರು ಹಾಜರಾಗಬೇಕಾಗ್ತದೆ. ಆ ಪ್ರಕಾರ ಬರ್ತಾರೆ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರ್ತಾರೆ, ಏನಾದರೂ ಇದೆಯಾ ಅಂತಕ್ಕಂಥದ್ದು. ಶಾಲೆಯ ಮುಖ್ಯ ಶಿಕ್ಷಕರು ಅಥವಾ ಮುಖ್ಯ ಶಿಕ್ಷಕರ ಸಲಹೆ ಮೇರೆಗೆ ಕಚೇರಿ ಕೆಲಸಗಳು ಏನಾದರೂ ಇದ್ರೆ ಅದನ್ನು ಬಿಟ್ಟು ಉಳಿದಾಗಿ ಬೇರೆ ರೀತಿಯಾಗಿ ಶಾಲೆಗೆ ತಡವಾಗಿ ಬರ್ತಕ್ಕಂಥ ಅವಕಾಶಗಳಿಲ್ಲ. ಆಮೇಲೆ ಶಿಕ್ಷಕರು ಪ್ರತಿದಿನ ಶಾಲೆಗೆ ಉಚಿತವಾಗಿ ತೆರಳುತ್ತಾರೆ, ನಿಗದಿಯಾದ ಸಮಯ, ಆ ರೀತಿ ಏನಾದರೂ ಇದೆಯೇ ಅಂತಕ್ಕಂಥದ್ದನ್ನು ನಾವೆಲ್ಲರನ್ನ ಪರಿಸ್ಥಿತಿ ಒಳಪಡಿಸಿದ್ವಿ. ಆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಶಿಕ್ಷಕರು ಏಕಕಾಲಿಕವಾಗಿ ಪೋಷಕರನ್ನ ಭೇಟಿ ಮಾಡಿ ಮಕ್ಕಳ ಹಾಜರಾತಿ, ಸಾಮರ್ಥ್ಯ ಮತ್ತು ಕಲಿಕಾ ಪ್ರಗತಿಗಳ ಬಗ್ಗೆ ವಿವರಿಸುತ್ತಾರೆಯೇ, ಇದು ಒಂದು ಕಡ್ಡಾಯವಾಗಿರ್ತಕ್ಕಂಥ ನಿಯಮ. ಮಕ್ಕಳ ಪಾಠ ಪ್ರವಚನಗಳ ಜೊತೆಗೆ ಆಯಾಯ ಕಾಲದಲ್ಲಿ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು, ಘಟಕ ಪರೀಕ್ಷೆಗಳನ್ನು ನಡೆಸ್ತಕ್ಕಂಥದ್ದು, ಮೌಲ್ಯಾಂಕನ ಮಾಡ್ತಕ್ಕಂಥದ್ದು. ಆ ಮೌಲ್ಯಾಂಕನ ಮಾಡಿ ಮಕ್ಕಳಿಗೆ ಮಾಹಿತಿಯನ್ನು ನೀಡಿ ಮಕ್ಕಳ ಮೂಲಕ ಅಥವಾ ಸ್ವತಃ ಶಿಕ್ಷಕರೇ ಯಾವ ಪೋಷಕರಿಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದು. ಮಗು ಯಾವ ಹಂತದಲ್ಲಿದೆ, ಯಾವ ಕಲಿಕೆ ಹಂತದಲ್ಲಿದೆ, ಕಲಿಕೆ ಹಿಂದುಳಿದಿರ್ತಕ್ಕಂಥ ಮಗು ಕಲಿಕೆಯ ಮುಂದಿನ ಹಂತಕ್ಕೆ ತರಲು ಯಾವ ರೀತಿಯ ಮಾರ್ಗೋಪಾಯಗಳನ್ನು ನಾವು ಕಂಡುಕೊಳ್ಬೇಕು
ಅವರಿಗೆ ವಿಶೇಷ ತರಬೇತಿಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಶಿಕ್ಷಕರು ಮಾಡಬೇಕಾಗ್ತದೆ. ಆ ರೀತಿ ಆಗ್ತಕ್ಕಂಥದ್ದು ಎಲ್ಲರೂ. ಆಮೇಲೆ ಶಿಕ್ಷಕರು ಬೋಧನಾ ಕಾರ್ಯವನ್ನು ಹೊರತುಪಡಿಸಿ ಇತರೆ ಕಾರ್ಯಗಳನ್ನು ಏನಾದರೂ ತೊಡಗಿಸಿಕೊಂಡಿದ್ದಾರೆ. ಚುನಾವಣೆ ಇರುವುದು, ವಿಪತ್ತು ಕಾರ್ಯ ಇರುವುದು, ಸರ್ಕಾರ ನಿರ್ವಹಿಸಿದ ಇತರೆ ಕಾರ್ಯಗಳು. ಬೋಧನಾ ಸಮಯದಲ್ಲಿ ಏನಾದರೂ ನೀವು ನಿರ್ವಹಣೆ ಆಗಿದೆ ಅಂತ ಯಾವುದು ಇಲ್ಲ ಅಂತ ಅಭಿಪ್ರಾಯ ವ್ಯಕ್ತವಾಯಿತು. ಆಮೇಲೆ ಇತ್ತೀಚೆಗೆ ಶಿಕ್ಷಕರು ತರಬೇತಿಯನ್ನು ಪಡೆದಿದ್ದಾರೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕಾದ್ರೆ ಇಲಾಖೆ ಆಯಾ ಕಾಲದಲ್ಲಿ ಬೇರೆ ಬೇರೆ ತರಬೇತಿಗಳನ್ನು ನೀಡುತ್ತದೆ. ಆ ರೀತಿಯಾಗಿರ್ತಕ್ಕಂಥ ತರಬೇತಿಯನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು ನೋಡಿದಾಗ ನಾವು ENK ಇಂಗ್ಲಿಷ್ ನೈಕಲಿ ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ತರಬೇತಿಯನ್ನು ಪಡೆದಿರ್ತಕ್ಕಂಥ ಶಿಕ್ಷಕರಿದ್ದಾರೆ. ಆಮೇಲೆ ವೃತ್ತಿಪರ ಮಾರ್ಗದರ್ಶನ, ಮಗುವಿಗೆ ವೃತ್ತಿಪರವಾಗಿರ್ತಕ್ಕಂಥ ಕೆಲವು ಕೌಶಲ್ಯಗಳನ್ನು ಕಲಿಸ್ತಕ್ಕಂಥ ಒಂದು ರೀತಿಯನ್ನು ಪಡೆದಿರ್ತಕ್ಕಂಥ ಶಿಕ್ಷಕರು ಇಲ್ಲಿ ಇದ್ದಾರೆ. ಆಮೇಲೆ ಮಕ್ಕಳ ಮ್ಯಾಪಿಂಗ್ ಮತ್ತು ಜಾಡು ಬಿಡುವ ಕಾರ್ಯವನ್ನು ಮಾಡಲಾಗಿದೆ. ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಯಾವುದೇ ಮಗು ಇನ್ನೂ ದಾಖಲಾಗಿಲ್ಲ ಅಥವಾ ದಾಖಲಾಗಿ ಆಗಿ ಶಾಲೆಗೆ ಬರ್ತಾ ಇಲ್ಲ ಅಂತಂದ್ರೆ ಶಿಕ್ಷಕರು ಅಭಿಪ್ರಾಯವನ್ನು ಹೇಳಿದರು. ಶಾಲೆಯನ್ನು ಇತರೆ ಉದ್ದೇಶಗಳಿಗಾಗಿ ಬಳಸಲಾಗ್ತದೆಯೇ? ಯಾವುದೇ ರಾಜಕೀಯ, ಯಾವುದೇ ಸಾಮಾಜಿಕ, ಯಾವುದೇ ಧಾರ್ಮಿಕ, ಯಾವುದೇ ರಾಜಕೀಯ ಇತರೆ ಚಟುವಟಿಕೆಗಳಿಗೆ ಶಾಲೆಯನ್ನು ಬಳಸುವಾಗಿಲ್ಲ. ಇದು ಕಡ್ಡಾಯ ನಿಯಮ ಇದೆ. ಶೈಕ್ಷಣಿಕ ಒಂದು ಪ್ರಗತಿಗೆ ಒಂದು ಶಾಲೆ, ಸರ್ಕಾರಿ ಶಾಲೆ, ಶಿಕ್ಷಕರಿಗೆ ಎಷ್ಟು ಜವಾಬ್ದಾರಿ ಇದ್ದು ಶಾಲೆ ಎಲ್ಲ ಪ್ರಗತಿ ಇರ್ಬೋದು, ಶೈಕ್ಷಣಿಕ ಪ್ರಗತಿ ಇರ್ಬೋದು, ಭೌತಿಕ ಪ್ರಗತಿ ಇರ್ಬೋದು, ಅಷ್ಟೇ ಜವಾಬ್ದಾರಿ ಶಾಲಾ ಪ್ರಗತಿ ಸಮಿತಿ ಇದೆ. ಅದು ಕ್ರಿಯಾಶೀಲವಾಗಿದ್ದರೆ ಆ ಶಾಲೆ ಉತ್ತಮವಾಗಿರ್ತಕ್ಕಂಥ ಶಾಲೆಯಾಗಿ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಅದು ತಮ್ಮ ಕೊಡುಗೆಯನ್ನು ನೀಡಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಿ ನೋಡಿದಾಗ ನಾವು ಒಂದು ಶಾಲಾ ಸಮಿತಿ ಇರ್ತಕ್ಕಂಥದ್ದು ಕಂಡುಬಂತು, ಅದು ಕ್ರಿಯಾಶೀಲವಾಗಿದೆ ಅಂತಕ್ಕಂಥದ್ದು ಅಭಿಪ್ರಾಯ ವ್ಯಕ್ತವಾಯಿತು. ಅವರಿಗೆ ಎಲ್ಲ ಮಾಹಿತಿ ಇದೆ ಅಂತಕ್ಕಂಥದ್ದನ್ನ ಯೋಜನೆಯನ್ನು ಸಲಹೆ ಅಭಿವೃದ್ಧಿ ಬಗ್ಗೆ ರೂಪಿಸ್ತಾ ಇದೆ ಅಂತಕ್ಕಂಥದ್ದನ್ನ ಅಭಿವೃದ್ಧಿ ಸಮಿತಿ ಸಭೆ ಇದು ಕಡ್ಡಾಯ ಪ್ರತಿ ತಿಂಗಳು ನಡೀಬೇಕು ಅಂತಕ್ಕಂಥದ್ದು. ಒಂದು ವರ್ಷ ಶೈಕ್ಷಣಿಕ ವರ್ಷದಲ್ಲಿ 12 ಸಭೆಗಳಾಗಬೇಕು. ಪ್ರತಿ ತಿಂಗಳು ಸಭೆ ನಡೀಬೇಕು. ಎಲ್ಲ ಶೈಕ್ಷಣಿಕವಾಗಿರ್ತಕ್ಕಂಥ ಎಲ್ಲ ಶಾಲೆ ಭೌತಿಕವಾಗಿರ್ತಕ್ಕಂಥ ಪ್ರಗತಿಗಳ ಬಗ್ಗೆ ಚರ್ಚೆ ಆಗಬೇಕು. ಅದರಲ್ಲಿ ಚರ್ಚೆ ಆಗಿ ಒಂದು ನಡಾವಳಿಯನ್ನು ಶಾಲೆ ದಾಖಲಿಸಬೇಕು. ಕಡ್ಡಾಯವಾಗಿ ಮಾಡಬೇಕಾಗ್ತದೆ. ಇದು ಶಿಕ್ಷಣ ಇಲಾಖೆಯ ನಿಯಮ ಇದೆ. ಆ ನಡಾವಳಿಯನ್ನು ಶಾಲೆ ದಾಖಲಿಸಬೇಕಾಗ್ತದೆ. ಇಲ್ಲಿ 13 ಸಭೆಗಳು ನಡೆದಿರ್ತಕ್ಕಂಥ ಕಂಡುಬಂತು. ದಾಖಲಾತಿ ಎಲ್ಲ ನಿರ್ವಹಣೆ ಆಗಿರ್ತಕ್ಕಂಥದ್ದು ಕಂಡುಬಂತು. ಆಮೇಲೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ವರ್ಷದಲ್ಲಿ ಎಷ್ಟು ಸಾರಿ ಶಾಲೆಗೆ ಭೇಟಿ ನೀಡಿದ್ದಾರೆ ಅಂತಕ್ಕಂಥದ್ದು, ದಾಖಲೆ ನಿರ್ವಹಣೆ ಆಗಿದೆ ಅಂತಕ್ಕಂಥದ್ದನ್ನ ನಾವು ನೋಡಬೇಕಾಗುತ್ತೆ. ಒಂದು ವರ್ಷದಲ್ಲಿ ಒಮ್ಮೆ ಭೇಟಿ ಕೊಡಬೇಕು ಅಂತಕ್ಕಂಥ ನಿಯಮ ಇದೆ. ಇಲ್ಲಿ 3 ಬಾರಿ ಭೇಟಿ ನೀಡಿದ್ದಾರೆ. ಆಮೇಲೆ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಅವರು ಸಹ ಶಾಲೆಗೆ ಭೇಟಿ ನೀಡಬೇಕು ಅಂತಕ್ಕಂಥದ್ದು ನಿಯಮ ಇದೆ. ಎಲ್ಲ ಶಾಲೆಗಳಿಗೆ ಭೇಟಿ ನೀಡಬೇಕು, ಸರ್ಕಾರಿ ಶಾಲೆಗೆ ಅವರು ಸಹ ಭೇಟಿ ನೀಡಿದ್ದಾರೆ. ಆಮೇಲೆ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ CRP ಅವರು ಶಾಲೆ ಮತ್ತು ಇಲಾಖೆಗೆ ಕೊಂಡಿ ಇದ್ದಂತೆ ಇಲಾಖೆ ಎಲ್ಲ ಮಾಹಿತಿಗಳನ್ನು ಶಾಲೆಗೆ ತಲುಪಿಸ್ತಕ್ಕಂಥದ್ದು, ಶಾಲೆಯ ಎಲ್ಲ ಮಾಹಿತಿಗಳನ್ನು ಇಲಾಖೆ ತಲುಪಿಸ್ತಕ್ಕಂಥದ್ದು. ಹೌದು, ಎಲ್ಲ ಶೈಕ್ಷಣಿಕ ಭೌತಿಕವಾಗಿರ್ತಕ್ಕಂಥ ಪ್ರಗತಿಗಳನ್ನು ಇಲಾಖೆಗೆ ತಲುಪಿಸ್ತಕ್ಕಂಥದ್ದು. ಇಲಾಖೆಯ ಎಲ್ಲ ಮಾಹಿತಿ ಶಾಲೆಗೆ ಭೇಟಿ ನೀಡತಕ್ಕಂಥ ಕಂಡುಬಂತು. ಕಡ್ಡಾಯವಾಗಿ 12 ಬಾರಿ ಭೇಟಿ ನೀಡಬೇಕು. ಅವರು CRP ಅವರು 12 ಬಾರಿ ಭೇಟಿ ನೀಡಿ ಎಲ್ಲ ಪ್ರಗತಿಯನ್ನ ಅವರು ಪರಿಶೀಲನೆ ಮಾಡಬೇಕಾಗ್ತದೆ. ಸಮಿತಿಯನ್ನ ರಚನೆ ಮಾಡಬೇಕಾಗ್ತದೆ. ಅದರಲ್ಲಿ ಒಬ್ಬ ಶಿಕ್ಷಕರು ಒಳಗೊಂಡಿರ್ತಕ್ಕಂಥ 5-6 ಜನ ಸಮಿತಿ. ಮಕ್ಕಳಿಗೆ ಏನಾದರೂ ಅನಾನುಕೂಲತೆ ಇದ್ದಾಗ ಆ ಸಮಿತಿ ಜವಾಬ್ದಾರಿ ವಹಿಸಿ ಆ ಮಗುವಿನ ಬಗ್ಗೆ ಜಾಗೃತಿ ವಹಿಸಬೇಕಾಗ್ತದೆ. ಎಲ್ಲರೂ ಒಂದು ಪೋಷಕರು ಇದೆ, ಕೆಲವಾರು ಕೆಲಸ ಕಾರ್ಯಗಳ ನಿಮಿತ್ತ ಅವರು ಇರಬೇಕಾಗ್ತದೆ. ಒಂದು ಸಮಿತಿ ಯಾವುದೇ ದುಡ್ಡು ಪೆಟ್ಟಿಗೆ ಇದೆ, ಆಮೇಲೆ ಒಂದು ಪ್ರಥಮ ಶಿಕ್ಷಣ ಪೆಟ್ಟಿಗೆ ಒಂದು ಇರಬೇಕು ಅಂತ ಹೇಳ್ಬೋದು. ಮಗು ಏನಾದರೂ ಕ್ರೀಡೆಗಳಲ್ಲಿ ಬೇರೆ ಸಂದರ್ಭದಲ್ಲಿ ಏನಾದರೂ ಅನಾಹುತ ಅಥವಾ ಗಾಯಗಳಾದಾಗ ಆ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇರಬೇಕು. ಅದರಲ್ಲಿ ಕನಿಷ್ಠ ಔಷಧಿಗಳಿರಬೇಕು ಅಂತಕ್ಕಂಥದ್ದು ಶಾಲೆ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಇದೆ. ಆಮೇಲೆ ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಥದಲ್ಲಿ ಇಂಸುಲೇಟ್ ಮಾಡಲಾಗಿದೆಯೇ ಮತ್ತು ಮಕ್ಕಳ ತಲುಪುವ ಅಂತರದಲ್ಲಿ ಇದೆಯೇ
ಏಕೆಂತಂದ್ರೆ ವಿದ್ಯುತ್ ತಂತಿಗಳು ಏನಾದರೂ ಶಾಲಾ ಪರಿಸರದಲ್ಲಿ ಮಕ್ಕಳು ಕೈಗಿಟ್ಟು ಹಾಗೆ ಇರಬಾರದು. ಆಮೇಲೆ ನೆಲದಲ್ಲಿ ಹಾದು ಹೋಗುವಾಗ ಅದು ಆರ್ಥಿಕ ವ್ಯವಸ್ಥಾಪನೆ ಸಂಖ್ಯೆಗಳನ್ನು ಪ್ರದರ್ಶನ ಮಾಡಬೇಕು. ಮಕ್ಕಳ ದೂರವಾಣಿ ಇರ್ಬೋದು, ಮಹಿಳಾ ದೂರವಾಣಿ ಇರ್ಬೋದು, ಪೊಲೀಸ್ ದೂರವಾಣಿ ಇರ್ಬೋದು, ಆಮೇಲೆ ಅಗ್ನಿಶಾಮಕ ಇರ್ತಾರೆ. ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯ ಇಲಾಖೆ ಎಲ್ಲ ತರಬೇತಿಗಳನ್ನು ಪಡೆದಿರ್ತಕ್ಕಂಥದ್ದು ನಮಗೆ ಕಂಡುಬಂತು. ಆಮೇಲೆ ಶಾಲೆಯಲ್ಲಿ ಇನ್ನಿತರೆ ಯಾವುದಾದ್ರು ಉತ್ತಮ ರೂಢಿಗಳಿದ್ರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ರಸಪ್ರಶ್ನೆ ಕಾರ್ಯಕ್ರಮಗಳನ್ನ, ಇತರೆ ವೃತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿ ಮಕ್ಕಳಿಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೌಶಲ್ಯವನ್ನು ವೃತ್ತಿಪಡಿಸ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ ಅಂತಕ್ಕಂಥ ಅಭಿಪ್ರಾಯವನ್ನ ಶಿಕ್ಷಕರು ವ್ಯಕ್ತಪಡಿಸಿದರು. ಯೋಜನೆ ಮಾರ್ಗಸೂಚಿ ಪ್ರಕಾರ ಈ ಸಾಮಾಜಿಕ ಪರಿಶೋಧನೆಯಲ್ಲಿ 134 ಅಂಶಗಳನ್ನ ನಾವು ಪರಿಶೀಲನೆ ಒಳಪಡಿಸಿದ್ದೇವೆ. ಎಲ್ಲ ಅಂಶಗಳನ್ನ ಈ ಗ್ರಾಮ ಸಭೆಯಲ್ಲಿ ಮಂಡಿಸಿದ್ದೇವೆ. ತಾವು ಈ ಎಲ್ಲ ಅಂಶಗಳ ಬಗ್ಗೆ ಚರ್ಚೆ ಮಾಡಿ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರೆ ನಾವು ಸರ್ಕಾರಕ್ಕೆ ನೇರವಾಗಿ ವರದಿಯನ್ನು ಕಳಿಸ್ತೇವೆ. ಆ ವರದಿ ಸರ್ಕಾರ ಪರಿಶೀಲನೆ ಮಾಡುತ್ತೆ. ನಾಳೆ ಫಲಾಂತರದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು, ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆಯನ್ನ ಸರ್ಕಾರಿ ಶಾಲೆಗಳಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ಮಾಡಬೇಕು, ಯಾವ ರೀತಿ ಅಳವಡಿಸಿಕೊಳ್ಳಬೇಕು, ಇನ್ನೂ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಯಾವ್ಯಾವ ಮೂಲಸೌಕರ್ಯಗಳನ್ನ ಎಲ್ಲ ಇದುವರೆಗೆ ಸಾಮಾಜಿಕ ಪರಿಶೋಧನೆ ಬಗ್ಗೆ ಸಮಗ್ರ ವರದಿಯನ್ನ ಶ್ರೀಯುತ ದೇವೇಂದ್ರ ಪ್ರಸಾದ್ ಅವರು ನೀಡಿದ್ದಾರೆ. ಈಗ ಈ ಕಾರ್ಯಕ್ರಮದ ಮುಂದಿನ ಹಂತ ಪೋಷಕರು ಮತ್ತು ಗ್ರಾಮಸ್ಥರಿಂದ ಈಗ ಮಂಡನೆಯಾಗಿರ್ತಕ್ಕಂಥ ವರದಿಯ ಮೇಲೆ ಚರ್ಚೆ, ಅಂದ್ರೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಹೇಳಕ್ಕೆ ಒಂದು ಅವಕಾಶ ಇದೆ. ತಾವುಗಳು ಮುಕ್ತವಾಗಿ ಈ ಚರ್ಚೆಯಲ್ಲಿ ಭಾಗವಹಿಸಬಹುದು. ಹಲೋ ಸರ್, ಪೋಷಕರಿಂದ ಚರ್ಚೆ, ಪೋಷಕರು ಮತ್ತು ಗ್ರಾಮಸ್ಥರು. ಎಲ್ಲರಿಗೂ ನಮಸ್ಕಾರ. ಶ್ರೀಯುತರು ವರದಿ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ಮತ್ತು ನಮಗೆ ತುಂಬ ಸಂತೋಷ ಆಗಿದೆ. ಅದರಿಂದ ನಮ್ಮದು ಬೇಡಿಕೆ ಇದೆ. ಈ ಡಿಜಿಟಲ್ ಮತ್ತು ಕಂಪ್ಯೂಟರ್ನ ಸಾಧಾರಣ ಮಕ್ಕಳಿಗೆ ಕಡಿಮೆ ಅದ್ರ ಬಗ್ಗೆ ಒಂದು ತಿಳುವಳಿಕೆ ಬರಬೇಕಾಗಿದ್ದಕ್ಕೆ ಸರ್ಕಾರದಿಂದ ಬೇರೆ ಬೇರೆ ವಿವಿಧ ಏನಾದರೂ ಒಂದು ವ್ಯವಸ್ಥೆ ಆಗಬೇಕು ಅಂತ ಹೇಳ್ಬೋದು. ಉತ್ತಮ ಮಾತುಗಳು. ಮತ್ತೆ ಯಾರಾದರೂ ನಿಮ್ಮ ಅನಿಸಿಕೆ ಅಥವಾ ಸರ್ ನೀವೇನಾದರೂ ಪೂರಕವಾಗಿ ನಾವು ಹೇಳೋದು ಇಲ್ಲ? ಅವರಿಗೆ ಅವಕಾಶ, ಅವರಿಗೆ ಅವಕಾಶ. ಈಗ ನಾವು ಹೇಳೋದ್ರೆ ಹೇಳೋದು. ಹಾಂ, ಇವರೆಲ್ಲ ಎಷ್ಟು ಅಂಶಗಳನ್ನು ಕೇಳಿದ್ದಾರೆ. ಹಲೋ, ಏನಾದರೂ ಬದಲಾವಣೆಗಳಾಗಬೇಕು ಶಾಲಾಂತರದಲ್ಲಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಸ್ಕೂಲಲ್ಲಿ ಕರಾಟೆ ಕಲಿಸೋ ಬಗ್ಗೆ ಚೂರು ಸೆಲ್ಫ್ ಮಕ್ಕಳಿಗೆ ನೀವೇನು ಹೇಳ್ತೀವಿ, ಸೆಲ್ಫ್ ಇರಬೇಕು ಅಂತ ಅದ್ರ ಬಗ್ಗೆ ಸ್ವಯಂ ರಕ್ಷಣೆ ಒಂದು ಆರೇ ತಾಲೂಕಲ್ಲಿ, ಈ ತಾಲೂಕಲ್ಲಿ ಎದುರಿಲ್ಲ. ತೀರ್ಥಹಳ್ಳಿ ತಾಲೂಕು ಒಂದು 2-3 ಶಾಲೆಗಳು ಇದೆ. ಸಾಗರ ತಾಲೂಕಲ್ಲೂ ಒಂದು 2-3 ಶಾಲೆಗಳು ಇದೆ. ಸರ್ಕಾರಿ ಶಾಲೆ ಬಹಳ ಸ್ಟ್ರೆಂತ್ ಇರ್ತಕ್ಕಂಥ ಸರ್ಕಾರಿ ಶಾಲೆ. ಸರ್ಕಾರ ಯಾಕೆಂದ್ರೆ ಎಲ್ಲರೂ ಬಡವರಾಗಿರ್ತಾರೆ, ಎಲ್ಲರೂ ಇದಾಗಿರ್ತಾರೆ. ಅದನ್ನು ಗೌರ್ಮೆಂಟ್ ಇಂದನೇ ಇದು ಮಾಡಬೇಕು. ಯಾಕೆಂದ್ರೆ ಎಲ್ಲರೂ ಗೌರ್ಮೆಂಟ್ ಇಂದನೇ ಕೊಡ್ತಾ ಇರೋದ್ರಿಂದ ಇದನ್ನು ಒಂದು ಯಾಕಂದ್ರೆ ಈಗ ಕ್ರೀಡಾ ಟೀಚರ್ ಆಗಿ ಅಥವಾ ಎಲ್ಲದನ್ನೂ ಸೇರಿಸಿ ಒಂದು ಕೊಟ್ಟರೆ ಅನುಕೂಲ ಅಂತ ನನ್ನ ರಕ್ಷಣೆ ಸಂಬಂಧಪಟ್ಟಿರ್ತಕ್ಕಂಥ ಶಿಕ್ಷಕರೇ ಇದ್ರೆ ಅವರು ಕರಾಟೆ ಜೊತೆಗೆ ಕ್ರೀಡಾ ಇದು ಎಲ್ಲದೂ ಒಂದು ಮನೋರಂಜನೆ ಒಂದು ಆ ಭಾಗವಾಗಿ ಒಂದು ಇಟ್ಕೊಂಡ್ರೆ ಅವು ಇರುವಂತ ಟೀಚರ್ಗೂ ಸ್ವಲ್ಪ ಕಮ್ಮಿ ಆಗುತ್ತೆ. ಎಲ್ಲರೂ ಅವಶ್ಯಕತೆ ಇರುತ್ತೆ. ಅವಾಗ ಸ್ಪೋರ್ಟ್ಸಿಗೂ ಅನುಕೂಲ ಆಗುತ್ತೆ. ಈಗೆಲ್ಲ ಕಾರ್ಯಕ್ರಮದವರು ಮುಂದೆ ಬರ್ತಾರೆ ಹೇಳೋದು ಒಂದು ಅಭಿಪ್ರಾಯ. ಮತ್ತು ನಾವು ಅವಾಗ ಹೇಳಿದಾಗ ಒಂದು ಕ್ಲರ್ಕ್ ಬೇಕು, ಅದು ಮೇನ್ ಇಂಪಾರ್ಟೆಂಟ್. ಎಲ್ಲ ಸ್ಕೂಲಲ್ಲಿ, ನಮ್ಮ ಸ್ಕೂಲ್ ಅಂತಲ್ಲ, ಪ್ರಾಥಮಿಕ ಶಿಕ್ಷಣದಲ್ಲಿ ಬೇಕೇ ಬೇಕು. ಹುದ್ದೆಯ ಅವಶ್ಯಕತೆ ಇದೆ. ಪ್ರತಿ ಕರ್ನಾಟಕ ರಾಜ್ಯದಲ್ಲಿ ಬೇಕು. ಯಾಕೆಂದ್ರೆ ಮುಖ್ಯ ವಿದ್ಯಾಲಯದಲ್ಲಿ ಅಥವಾ ಬೇರೆ ಟೀಚರ್ಸ್ಗಾಗಲಿ ಅವರಿಗೆ ಕಲಿಕೆ ಸ್ವಲ್ಪ ಹಿಂದಾಗುತ್ತೆ, ಮಕ್ಕಳಿಂದ ಆಗುತ್ತೆ, ಎಲ್ಲದನ್ನೂ ಅವರು ಒತ್ತಡ ಆಗುತ್ತೆ ಅಂತ ನನ್ನ ಅಭಿಪ್ರಾಯ.
ನನ್ನ ಅಭಿಪ್ರಾಯವೇ ನಾನು ಮೊದಲೇ ಸೇರಿಸ್ತೀನಿ. ಎರಡೊಂದು ಬೇಕು. ಅವ್ರು ಹೇಳಿದಂಗೆ ಒಂದು ಅವರ ಅಭಿಪ್ರಾಯನೂ ಡಿಜಿಟಲ್ ಕಾರಣ ಈಗ ಬಂದಿದೆ. ಈಗ ಒಂದು ಈ ಸ್ಮಾರ್ಟ್ ಕ್ಲಾಸ್ ಬಂದಿದೆ. ಅದ್ರ ಜೊತೆ ಅದ್ರ ಬಗ್ಗೆ ಟೀಚರ್ಸ್ ಒಂದು ಬೇಕು, ಕಲಿಯೋಕೆ ಕಲಿಸೋಕೆ ಒಂದು ಬೇಕು ಅಂತ. ಅಲ್ಲಿಂದ 6 ಕಿಲೋಮೀಟರ್ 5 ಕಿಲೋಮೀಟರ್ ನಡ್ಕೊಂಡು ಬಂದ್ರು. ಅಲ್ಲಿಂದ ಯಾವುದೊಂದು ಬಸ್ ಇಟ್ಟಂತೂ ಇಲ್ಲಿ ಬರ್ಬೋದು. ನಮ್ಮ ಆಲ್ವರ್ಡ್ ನಮ್ಮಲ್ಲಿ ಹೆಚ್ಚು ಕಮ್ಮಿ ಒಂದು 20 ಮಕ್ಕಳು ಕಷ್ಟಪಟ್ಟು ಬರ್ತಾ ಇದ್ದಾರೆ ಇಲ್ಲಿಗೆ ಬರೋಬ್ಬರಿ. ಕನಿಷ್ಠ 12 ಕಿಲೋಮೀಟರ್ ದೂರ ಆಗುತ್ತೆ. ನಮ್ಮ ವೆಹಿಕಲ್ ವ್ಯವಸ್ಥೆ ಯಾಕೆ ಕೊಡೋಣ? ಎಲ್ಲರಿಗೂ ಗೌರ್ಮೆಂಟ್ ನಾವು ಕೊಡ್ತೀವಿ ಅದನ್ನು ಕೊಡ್ತೀವಿ ಅಂತ ಎಲ್ಲರಿಗೂ ಭರವಸೆ ಕೊಡ್ತಾರೆ ಬಿಟ್ಟರೆ ಯಾವುದು ಕೊಡ್ತಾ ಇಲ್ಲಲ್ಲ. ಅದನ್ನೊಂದು ನಮಗೆ ಕೊಡ್ಬೋದಲ್ಲ. ಭಾಳ ದೂರದಿಂದ 12-15 ಕಿಲೋಮೀಟರ್ ಬರೋರು ಇರ್ತಾರೆ. ವ್ಯವಸ್ಥೆ ಇರುತ್ತೆ. ಸರ್ಕಾರದಿಂದ ವಾಹನ ವ್ಯವಸ್ಥೆ ಇದ್ದರೆ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗುತ್ತೆ. ಯಾಕೆಂದರೆ ಈ ಶಾಲೆ ಸುತ್ತಮುತ್ತ ಅತ್ಯುತ್ತಮವಾದ ಸರ್ಕಾರಿ ಶಾಲೆ, ಅದರಲ್ಲ ಆಮೇಲೆ ಡಿಜಿಟಲೀಕರಣ ಹೇಳ್ತೀವಿ, ಆದರೆ ಸರ್ಕಾರದಿಂದ ನ್ಯಾಯ ಪೈಸಾ ವ್ಯವಸ್ಥೆ ಅದರಿಂದ ಬಂದಿಲ್ಲ. ಅದೆಲ್ಲವನ್ನೂ ನಾವು ಇಲ್ಲಿ ಸ್ಥಳೀಯರಿಂದ ಮಾಡ್ಕೊಂಡಿದ್ದೀವಿ. ಈಗ ಸ್ಮಾರ್ಟ್ ಕ್ಲಾಸ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಪ್ರಿಂಟರ್ ಇರ್ಬೋದು, ಪ್ರತಿಯೊಂದು ಇಲ್ಲೇ ಲೋಕಲ್ನಿಂದ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಬರೀ ಸರ್ಕಾರ ಎಲ್ಲವೂ ನಾನು ಮಾಡ್ತೇನೆ ಅಂತ ಹೇಳಿ ನೀವು ಕಳಿಸೋದ್ರಿಂದ ಏನೂ ಉಪಯೋಗ ಇಲ್ಲ. ಅವ್ರು ಮಾಡಿ ನೀವು ಕಳಿಸ್ಬೇಕು. ಇದು ಏನಾಗಿದೆ ಅವ್ರಿಗೆ ಎಲ್ಲವೂ ಗೊತ್ತಿದೆ, ಸರ್ಕಾರಕ್ಕೆ ಗೊತ್ತಿಲ್ಲದೆ ಇರಲ್ಲ. ನಾನು ಇದೇ ಶಾಲೆಗೆ ಹೈಸ್ಕೂಲ್ ಬೇಕು ಅಂತ ಹೋಗಿದ್ದೆ. ಅವಾಗ ಯಾರೋ ಇವರು ಮಿನಿಸ್ಟರ್ ಆಗಿದ್ರು, ಶಾಲಾ ಶಿಕ್ಷಣ ಮಿನಿಸ್ಟರ್ ಯಾರೋ ಇವರು ಸಭಾಧ್ಯಕ್ಷ ಆಗಿದ್ದಲ್ಲ. ಜೂನ್ ತಿಂಗಳ ಫಸ್ಟ್ ಅಲ್ಲೇ ಬರಬೇಕು. ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಎಲ್ಲದನ್ನು ಫಸ್ಟ್ ಜೂನ್ ತಿಂಗಳು ಬರಬೇಕು. ಮಕ್ಕಳು ಈಗ ನಾವು ಬಂದಿದ್ದು ಸರ್ಕಾರ ಪರವಾಗಿ ಅಲ್ಲ ಶಾಲೆ ಪರವಾಗಿ ಅಲ್ಲ, ಸರ್ಕಾರದ ವಿರುದ್ಧವಾಗಿ ಶಿಕ್ಷಣ ಇಲಾಖೆ ಎಲ್ಲ ರೀತಿಯಾಗಿರ್ತಕ್ಕಂಥ ಪಠ್ಯಪುಸ್ತಕಗಳಲ್ಲಿ ಪ್ರಿಂಟ್ ಮಾಡುತ್ತೆ. ನಾವು ಶಾಲೆಯ ಇದೇನು ಪ್ರಾರಂಭ ಆಗಬೇಕಾದ್ರೆ ಮೊದಲೇ ಕಳಿಸ್ತೀವಿ ಅಂತಕ್ಕಂಥದ್ದು ಎಲ್ಲ ಜನರಲ್ ನೋಟಿಫಿಕೇಶನ್ ಎಲ್ಲವೂ ಆಗಿರ್ತದೆ. ಪುಸ್ತಕ ಇಲ್ಲ, ಅವರಿಗೆಲ್ಲ ಮಾಹಿತಿ ಕೊಟ್ಟಿದ್ದೀವಿ. ಈಗಿನ ಸಭೆ ಇದೆ. ಸೋಷಿಯಲ್ ಆಡಿಟ್ ಇಲ್ಲ, ಇದನ್ನು ಪಂಚಾಯತ್ಗಳು ಹಾಗಾಗಿ ಏನಾಗ್ತದೆ, ಬೇರೆ ಬೇರೆ ಇಲಾಖೆ ಶಿಕ್ಷಣ ಇಲಾಖೆ ಆದಿತ್ಯ ಇಲಾಖೆ ಜೊತೆಗೆ ಶಿಕ್ಷಣ ಇಲಾಖೆಯನ್ನು ಮಾಡಿದ್ದು ಹೊಸ ವ್ಯವಸ್ಥೆ. ಈಗ ಶೇಕಡ 20% ಶಾಲೆಗಳು ಆಯಾಯ ತಾಲೂಕಿನಲ್ಲಿ ಒಂದು ಪಂಚಾಯತಿ 2,000 ಅದೊಂದು ಕೊಡ್ತೀವಿ. ಮುಂದಿನ ವರ್ಷ ನಾವು ಕೊಡ್ತೀವಿ. ಈಗ ಇಲಾಖೆಯಲ್ಲಿ ಮಕ್ಕಳ ಸಂಖ್ಯೆ ತರಗತಿಗೆ ಒಬ್ಬ ಶಿಕ್ಷಕ ಇರಲ್ಲ, ಮಕ್ಕಳ ಸಂಖ್ಯೆ ಆಧಾರದ ಮೇಲೆ ಶಿಕ್ಷಕರು ಕೊಡ್ತಾರೆ. ಕಾರ್ಯಕ್ರಮಗಳು ಬಹಳಷ್ಟು ಕಾರ್ಯಕ್ರಮಗಳನ್ನ ಶಾಲೆಯಲ್ಲಿ ಅಳವಡಿಸೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇರೋ 4 ಜನ ಶಿಕ್ಷಕರು 8 ತರಗತಿಗಳನ್ನು ನಡೆಸಿಕೊಂಡು ಎಲ್ಲಾ ಕಾರ್ಯಗಳನ್ನು ಇದರಲ್ಲಿ ಅಳವಡಿಸಿಕೊಂಡು, ಜೊತೆಗೆ ಪೋಷಕರ ಹತ್ರ ಹೋಗಿ, ಗ್ರಾಮಸ್ಥರ ಹತ್ರ ಹೋಗಿ ಎಲ್ಲದನ್ನೂ ಶಾಲೆ ಕಲಿಸ್ಕೊಂಡು ಮಾಡ್ತಾ ಇರ್ತಾರೆ. ಸಮಯದ ಅಭಾವ ಅದೇ ಆಗ್ತದೆ. ಆವಾಗ ಮಕ್ಕಳ ಒಂದು ಬೌದ್ಧಿಕ ಚಟುವಟಿಕೆಗಳಿಗೆ ನಾವು ಬದುಕಲಿಕ್ಕೆ ಸಮಯ ಜವಾಬ್ದಾರಿ, ಅದು ಒಂದು ಕಾರಣ ಆಗ್ಬೋದು. ಆ ಒಂದು ದೃಷ್ಟಿಯಿಂದ ತರಗತಿಗೆ ಒಬ್ಬ ಶಿಕ್ಷಕರು, ಈಗ 8ನೇ ಕ್ಲಾಸ್ ಹೋಗ್ತದೆ, 8 ಜನ ವಿಷಯವಾರ ಅಂದ ತಕ್ಷಣ ಅವ್ರು 4ಗೆ ಕೊಡ್ತಾರೆ. ಕನ್ನಡ, ಇಂಗ್ಲೀಷು, ಗಣಿತ, ವಿಜ್ಞಾನ 4ಗೆ ಕೊಡ್ತಾರೆ. ದೈಹಿಕ ಶಿಕ್ಷಕರು ಇಲ್ಲ, ಅದನ್ನು ನಾವೇ ಕೆಲಸ ಮಾಡ್ಕೋಬೇಕು. ಜೊತೆಗೆ ನಮ್ಮ ವಾದ್ಯಗಳಿಗೆ ಕ್ಲರ್ಕ್ ಬೇಕು. ಕ್ಲರ್ಕ್ ಇದ್ರೆ ನಾವೆಲ್ಲ ಈಗ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಬರೆದು ಇಡಬೇಕು, ಪ್ಲಸ್ ನಾವು ಸಿಸ್ಟಮ್ ಅಲ್ಲಿ ಅಪ್ಲೋಡ್ ಮಾಡ್ಕೊಂಡು ಇರಬೇಕು. 2 ಕೆಲಸ ಮಾಡ್ತಾ ಇರ್ತೀವಿ. ಜೊತೆಗೆ ಪಾಠ ಇವೆಲ್ಲ ಹೊರೆಗಳು. ಆಮೇಲೆ ಯಾವುದೇ ಕಾರ್ಯಕ್ರಮ ಬಂದ್ರೆ ನೇರ ವೇದಿಕೆ ಬರ್ಕೊಳ್ಳಲ್ಲ. ನಾವು ಹಿಂದೆ ಪೂರ್ವತಯಾರಿ ಮಾಡ್ಕೊಂಡೇ ವೇದಿಕೆ ಬರಬೇಕು. ಅವು ಕೂಡ ಒತ್ತಡ ಇರ್ತದೆ. ಎಲ್ಲದೂ ಮತ್ತೆ ಎಲ್ಲದನ್ನು ಕೊಡ್ತಾ ಇದ್ದೀವಿ ನಾವು ಶಿಕ್ಷಕರು. ಅಷ್ಟೇ ಪೋಷಕರು ಕೂಡ ಇಲ್ಲಿ ನೋಡಿ, ಈಗ ಎಷ್ಟು ಜನ ಬಂದಿದ್ದಾರೆ, ಇವರೇ ಬರ್ತಾರೆ ಸರ್ ಪ್ರತಿ ಸರ್, ಇನ್ನು ಉಳಿದವ್ರು ಬರಲ್ಲ.
ಒಂದು ಎಲ್ಲೋ ಒಂದು ನಮಗೇನು ಅವರಿಗೆ ಶಿಕ್ಷಕರಿಗೆ ಪಾಠ ಮಾಡಲಿಕ್ಕೆ ಸಮಯ ಸಾಕಾಗೋದಿಲ್ಲ ಅಂತ ನನ್ನ ಮೇನ್ ಪಾಯಿಂಟ್ ಅದು. ಎಲ್ಲದನ್ನೂ ಅವರಿಗೆ ತುಂಬಿ ಅವರೇ ಎಲ್ಲದನ್ನೂ ಮಾಡ್ಕೊಂಡು ಪಾಠ ಕಮ್ಮಿ ಆಗುತ್ತೆ, ಮಕ್ಕಳು ಅವಾಗ ಹಿಂದಾಗ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕು. ಕ್ಲರ್ಕ್ ಒಂದು ಆಮೇಲೆ ಜವಾನ ಒಂದು ಅವಶ್ಯಕವಾಗಿ ಶಾಲೆಯಲ್ಲಿ ಮಕ್ಕಳ ಹತ್ರ ಕೆಲಸ ಮಾಡಿಸಿದ್ರೆ ಯಾರಾದ್ರೂ ದೂರು ಕೊಟ್ಟರೆ ಅದ್ರ ಮೇಲೆ ತೀವ್ರವಾದ ಕ್ರಮ ತಗೊಳ್ತಾರೆ ಇವರು. ಆದ್ರೆ ಅದಕ್ಕೆ ಏನು ಸರಿಯಾದ ವ್ಯವಸ್ಥೆ ಮಾಡ್ಕೊಳ್ಳೋದಿಲ್ಲ. ನಾನು ಹೀಗಾಗಿದೆ ಅವ್ರು ನಾವೇನ್ ಮಾಡಬೇಕು, ಹೌದಲ್ಲ ಆಯ್ತಲ್ಲ ಅಂತ ಸುಂದಿರ್ಬೇಕು. ಅದು ಬಹಳ ಕಷ್ಟ, ಜಾಸ್ತಿ ಆಗ್ತಾ ಇದೆ. ಇವ್ರು ಸರ್ ಹೇಳಿದಂಗೆ ಮತ್ತೆ ಈಗ ಪ್ರಾಥಮಿಕ ಅಂದ್ರೆ ಈಗ ಕ್ಲಸ್ಟರ್ ಮಟ್ಟದಲ್ಲಿ ಅವಾಗ ಶಿಕ್ಷಕರ ಪಾತ್ರ ಜಾಸ್ತಿ ಬರ್ತದೆ. ಸರ್ಕಾರ ಒಮ್ಮೆಲೆ ಎಲ್ಲ ಕೊಟ್ಬಿಟ್ರೆ ನಾವು ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೂ ಸುಲಭ ಆಗ್ತದೆ. ಸರ್ ಈ ಸರಿ ಅಂತೂ 4-5 ಸಾರಿ ಪುಸ್ತಕ ತರಲಿಕ್ಕೆ ಹೋದ್ರು, ಅವರನ್ನ ನೋಡಿದಿಲ್ಲ ನೀವು. ಅಷ್ಟೇ ಅಲ್ಲದೆ ನಾನು ಮೇಡಮ್ ಸಹ ಹೊಸನಗರ ತನಕ ಹೋಗಿ ಇಷ್ಟಿಷ್ಟು ಬುಕ್ ರಾಶಿಯನ್ನು ನಾವು ತಂದಿದ್ದೀವಿ. ಆದ್ರೂ ಸಹ ಇನ್ನೂ ಕೊರತೆ ಆಗಿದೆ. ಅದನ್ನ ನಾವು ಬುಕ್ ಬ್ಯಾಂಕ್ ಇಂದ ಕೊಟ್ಟಿದ್ದೀವಿ. ಅವ್ರು ಹೇಳಿದಾಗೆ ನಲಿಕಲಿದ್ದು ಮಕ್ಕಳದ್ದೇನಿದೆ ಅದು ಬುಕ್ಕಲ್ಲೇ ಮಾಡುವಂಥದ್ದು ಅಭ್ಯಾಸ ಚಟುವಟಿಕೆಗಳು. ಅದು ಬುಕ್ಕಿದ್ರೆ ಮಾತ್ರ ನಮಗೆ ಮಾಡ್ಲಿಕ್ಕೆ ಸಾಧ್ಯ. ಆದ್ರೂ ಸಹ ನಾನು ಮತ್ತೆ ಸರ್ ಸೇರಿ ಹಾಳೆಗಳನ್ನ ಮಾಡಿ, ನಿಮಗೆ ಗೊತ್ತು ಜೆರಾಕ್ಸ್ ಅಂದ್ರೆ ಎಷ್ಟು ಅಂತ, ಅದು ಕಲರ್ ಜೆರಾಕ್ಸ್. ಮಕ್ಕಳಿಗೆ ನಾವು ಕಲಿಕೆಯಲ್ಲಿ ಹಿಂದುಳಿಬಾರ್ದು ಅಂತ ಹೇಳಿ ಪ್ರಿಂಟ್ ಹಾಕಿ ತೆಗೆದುಕೊಡ್ತಾ ಇದ್ದೀವಿ. ಎಲ್ಲ ಸಿಲೆಬಸ್ ಕೊಟ್ಟಿರ್ತಾರೆ, ಪ್ರಿಂಟ್ ತೆಗೆದುಕೊಡ್ತಾ ಇದ್ದೀವಿ. ಆ ಮಗುವಿನ ತಲೆ ಮೇಲೆ ಖರ್ಚಾಗಿದೆ, ಹೊಟ್ಟೆ ಪುಸ್ತಕದ ಮೇಲೆ ಖರ್ಚಾಗಿದೆ. ತಗೊಂಬೋದು, ಅವರು ಉತ್ತರ ಕೊಡ್ಲಿ ನಮ್ಗೆ ಕೇಳ್ತಿದ್ವಿ ನಾವು. ಅದು ಏನಿದೆ, ನಾವು ಇಲ್ಲಿ ಏನು ನಾಮಕರಣ ಮಾಡಿ ಏನು ಉಪಯೋಗ ಏನಿದೆ ಇಲ್ಲಿ? ಇಲ್ಲಿ ಎಲ್ಲ ಮಧ್ಯಾಹ್ನ ಊಟದ ಟೈಮಿಗೆ ಬಂದು ಮೊದಲೇ ಆಗುತ್ತೆ ಇಲ್ಲಿ. ಇವಾಗ ಮನೆ ಬಗ್ಗೆ CRP ಅವರು ಬರ್ಬೋದಿತ್ತಲ್ಲ, ಟ್ರೈನಿಂಗ್ ಯಾವಾಗಲೂ ಇರುತ್ತೆ. ಇದನ್ನು ಚೇಂಜ್ ಮಾಡ್ಬೋದಿತ್ತಲ್ಲ, ಬೇರೆ ಹೇಳ್ಬೋದಿತ್ತಲ್ಲ ಅವರು. ಇಂಥದ್ದು ಇನ್ನೂ ಯಾವಾಗ ಯಾಕೆ ಹೇಳ್ತಾರೆ ಮತ್ತೆ ಅವ್ರ ಅಧಿಕಾರಿಗಳು ಕಳಿಸ್ತೇ ನಮ್ಗೆ ಹೆಂಗೆ ನೀವು ನಿಮ್ಮ ಕಡೆ ಹೇಳ್ತೀವಿ ನಮ್ಗೆ ಈಗ ಎಲ್ಲ ನೀವು ಏನು ಕಳಿಸ್ತೀರಿ ಇದನ್ನ ನೀವು ಹೇಳ್ಬೋದಿತ್ತಲ್ಲ. ಅವರೇ ಹೇಳ್ಬೇಕು, ನಾನು ಹೇಳಿ ಬರಲ್ಲ, ನೀವು ಹೇಳಿ ಬರಲ್ಲ, ಇಲ್ಲಿ ಶಿಕ್ಷಕರು ಮುಖ್ಯ ಶಿಕ್ಷಕರು ಹೇಳಿ ಬರಲ್ಲ. ಅವ್ಯವಸ್ಥೆ ಅವ್ರಿಗೆ ಏನಾಗಿದೆ, ಅಲ್ಲಿ ಬಂದು ಅದೇ ಇದೆಯೋ ಅಥವಾ ಬದಲೇ ಇದೆಯೋ ಏನೋ ಅವ್ರು ಹೇಳ್ಬೇಕು. ನೀವು ಹೊಟ್ಟೆ ಮಾಡಿ ಸರ್, ನೀವು ಯಾಕೆ ಮಾಡಿಲ್ಲ? ನಮ್ಮ ಕುಂದೂರು ಅಂತ ಹೇಳಕ್ಕೆ ಆಗಿಲ್ಲ. ಅಲ್ಲ, ಪ್ರತಿ ಅಧಿಕಾರಿ ಪ್ರಾಥಮಿಕ ಸ್ಕೂಲಲ್ಲಿ ನಮ್ಗೊಂದು ಯಾರು ಹೇಳೋದಿಲ್ಲ ಅಂತಂದ್ರೆ ಅಲ್ಲ, ಅವ್ರಿಗೆ ಚೆನ್ನಾಗಿದೆ. ಈಗ ಅವರಿಗೆ ಏನಿದ್ರೆ ಈಗ ಪ್ರೈವೇಟ್ ಸ್ಕೂಲಲ್ಲಿ ನಾವು ದುಡ್ಡು ಕೊಡ್ತೀವಿ, ಅದು ಸ್ಥಳೀಯವಾಗಿ ಇಟ್ಟಿರ್ತಾರೆ. ಅದು ಪಾಯಿಂಟ್, ಮೇನ್ ಪಾಯಿಂಟ್. ಯಾಕೆಂದ್ರೆ ನಮ್ಮಲ್ಲಿ ಲೋಕಾಯುಕ್ತದವರೆಗೆ ಬೆಂಗಳೂರಿಗೆ ತಿಂಗಳ ಓಡಾಡ್ತಾ ಇದ್ದಾರೆ. ಇಷ್ಟು ದೊಡ್ಡ ಶಾಲೆ, ಇಷ್ಟು ಉತ್ತಮವಾದ ಪರಿಸರ, ಇಷ್ಟು ಉತ್ತಮವಾದ ಕಾಂಪೌಂಡ್ ಎಲ್ಲ ಕಟ್ಟಿಯೋ ಮೇಷ್ಟ್ರು ಪ್ರತಿ ತಿಂಗಳು ಬೆಂಗಳೂರಿಗೆ ಹೋಗ್ಬೇಕು. ಹಾಗಾಗಿ ಶಿಕ್ಷಣ ಇಲಾಖೆಗೆ ಇದನ್ನು ಸ್ಪಷ್ಟವಾಗಿ ಹೇಳಬೇಕು. ಯಾವುದೇ ಶಿಕ್ಷಕರ ಮೇಲೆ ಯಾವುದೇ ತರದ ದೂರು ಬಂದ್ರು ಲೋಕಾಯುಕ್ತ ಕೊಡೋದಾಗ್ಲಿ ಅಥವಾ CBIಗೆ COD ಕೊಡೋದಾಗ್ಲಿ ಇದು ಯಾವುದು ನಡೀಬಹುದು. ಆಗ ಮಾತ್ರ ಶಿಕ್ಷಕ ಸಮರ್ಥವಾಗಿ ಕೆಲಸ ಮಾಡಕ್ಕೆ ಸಾಧ್ಯ. ಅವರಿಗೆ ಮಾನಸಿಕವಾದ ಹಿಂಸೆ ಯಾವತ್ತೂ ನಾವು ಸಹಿಸೋಣ. ಮಕ್ಕಳು ಎಷ್ಟು ಫ್ರೀ ಇರ್ತಾರೋ ಶಿಕ್ಷಕರು ಅಷ್ಟೇ ಫ್ರೀ ಇರ್ತಾರೆ. ಚೆನ್ನಾಗಿರುತ್ತೆ ಅಂತ ಮಕ್ಕಳ ಜೊತೆ ಅವರು ಬೆರೀತಾರೆ, ಅವಾಗ ಶಿಕ್ಷಣ ಚೆನ್ನಾಗಿರುತ್ತೆ, ಎಲ್ಲದೂ ಚೆನ್ನಾಗಿರುತ್ತೆ. ನಮ್ಮ ಇಲಾಖೆಯಿಂದ ಬರಲಿಲ್ಲ ಅಂತ ಹೇಳಿದ್ರೆ ಅವರು ನಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಮಕ್ಕಳ ಗ್ರಾಮ ಸಭೆ ಪಂಚಾಯತ್ ಇತ್ತು, ಅವರು CRP ಸರ್ ಬಂದಿದ್ರು. ಆದೇಶ ಹಾಕಿದ್ರೆ ಓದ್ಬೇಕು ನಾವು ಯಾಕೆ ಬಂದಿಲ್ಲ ಅಂತ. ಅವರು ಕಾರಣ ಹೇಳಿದರೆ ನನ್ನ ವಾಟ್ಸಪ್ ಕಳಿಸಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವಲಂಬಿತ ಬ್ಲಾಕ್ ಯೋಜನಾ ಸಮನ್ವಯಾಧಿಕಾರಿಗಳ ಕಚೇರಿ ಹೊಸನಗರ ಇವತ್ತು ಏನು ಹಾಕಿದ್ದಾರೆ ಅಂದರೆ 2024-25 ಸಾಲಿನಲ್ಲಿ ಈ ಯೋಜನೆ ಅಡಿಯಲ್ಲಿ
ನಮ್ಮ ಊರು ನಮ್ಮ ಸಭೆಗೆ ಹಾಜರಾಗಬೇಕು. ಇವತ್ತೇ ಅಲ್ಲ ಡಿಒಗೆ ಸಿಆರ್ಪಿ ಇಸಿಒ ಬಿಆರ್ಪಿ ಕೋಆರ್ಡಿನೇಟರ್ ಡಿಒನು ಸೇರ್ಕೊಂಡು ಇದು ಮೀಟಿಂಗ್ ಇದೆ. ಅಲ್ಲ ಸರ್ ಇವಾಗ ಗೊತ್ತಿದೆ ಗೊತ್ತಿಲ್ವಾ? ಗ್ರಾಮ ಪಂಚಾಯತಿ ಅಧ್ಯಕ್ಷ ಹೇಳಿದೆ, ಅವರು ಸಹ ಇವತ್ತು ಮೀಟಿಂಗ್ ಇದೆ ಅಂತ ಬದಲಾಗಿದ್ರು. ಉಪಾಧ್ಯಕ್ಷರು ಹೇಳಿದ್ದೀನಿ. ಆಮೇಲೆ ನಮ್ಮ ಡಿಲೇಟ್ ಮಾಡಿದ್ದಾರೆ ಟೈಮ್ ಟೇಬಲ್. ಈ ಟ್ರೈನಿಂಗ್ಗಳು ವಾರ ಇಲಾಖೆಗಳು ನಮಗೆ ಟೈಮ್ ಟೇಬಲ್ ಫಿಕ್ಸ್ ಮಾಡ್ತಾರೆ. ಯಾಕೆಂದ್ರೆ ತುಂಬ ನಾವು ವರದಿ ಮಂಡನೆಯ ಬಗ್ಗೆ ಚರ್ಚೆಯನ್ನ ಪೋಷಕರು ಮತ್ತು ಗ್ರಾಮಸ್ಥರು ಮತ್ತೆ ಶಿಕ್ಷಕರು ಕೂಡ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಏನು ಸಾಮಾಜಿಕ ಪರಿಶೋಧನೆ ನೀವು ಅಚ್ಚುಕಟ್ಟಾಗಿ ಬಂದು ಭಾಗವಹಿಸಿದ್ರಿ. ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಹೋಗಿಂತ ಮುಂಚೆ ಸರ್ ಅವರು ನಮಗೆ ಒಂದು 5 ದಿನದಲ್ಲಿ ಒಳ್ಳೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಶಾಲೆಯನ್ನು ಸಮಗ್ರವಾಗಿ ಅವರು ತಪಾಸಣೆ ಮಾಡಿದ್ದಾರೆ. ಅವ್ರು ಬಂದಾಗ ಈ ಶಾಲೆಯ ಬಗ್ಗೆ ಭೌತಿಕ ಪರಿಸರವನ್ನ ತುಂಬಾ ಇಷ್ಟಪಟ್ಟರು. ಜೊತೆಗೆ ಸರಿತಾ ಮೇಡಮ್ ಮತ್ತೆ ಸರ್ ಎಷ್ಟು ನೀಟಾಗಿ ಅಬ್ಸರ್ವ್ ಮಾಡಿದ್ರು ಅಂದ್ರೆ ನಾವು ಯಾರು ಮಾತಾಡಲಿಲ್ಲ. ಏನು ನಮ್ಮ ಶಾಲೆಯ ಆಫೀಸ್ ರೂಮ್ ಅಲ್ಲಿ ಇರ್ತಕ್ಕಂಥ NLMS ಅಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಇನ್ಸ್ಪೈರ್ ಅವಾರ್ಡ್ ಅಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಅವರೇ ತಿಳಿಸಿ ಶಾಲೆಯಲ್ಲಿ ಶೈಕ್ಷಣಿಕವಾಗಿಯೂ ಚೆನ್ನಾಗಿ ಪ್ರಗತಿ ಇದೆ, ಒಳ್ಳೆ ಗುಣಮಟ್ಟದ ಶಿಕ್ಷಣ ಈಗ ಸಿಗ್ತಾ ಇದೆ ಅನ್ನೋ ಅನಿಸಿಕೆಯನ್ನು ಮುಕ್ತವಾಗಿ ಹಂಚ್ಕೊಂಡಿದ್ದಾರೆ. ಅವರು ಶಾಲೆ ಬಗ್ಗೆ, ಸ್ಮಾರ್ಟ್ ಕ್ಲಾಸ್ ಬಗ್ಗೆ, ಕುಡಿಯುವ ನೀರಿನ ಬಗ್ಗೆ, ಎಲ್ಲರ ಬಗ್ಗೆ ಅವರು ಮೆಚ್ಚುಗೆಯನ್ನ ಮುಕ್ತ ಕಂಠದಲ್ಲಿ ಯಾವುದೇ ಮುಚ್ಚುಮರ ಇಲ್ಲದೆ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ನಿಜವಾಗ್ಲೂ ಸಂತೋಷ. ತುಂಬಾ ಚೆನ್ನಾಗಿ ನಮ್ಮ ಜೊತೆಗೆ ಅವರು ತಪಾಸಣಾ ಕಾರ್ಯಕ್ರಮವನ್ನು ಮುಗಿಸಿದ್ದಾರೆ. ಅವರ ಏನು ಉದ್ದೇಶಗಳಿತ್ತು ಈ ಗ್ರಾಮ ಸಭೆ ಇವತ್ತಿನ ದಿನ ಅದು ಪೂರ್ಣ ಹಂತಕ್ಕೆ ಬರ್ತಾ ಇದೆ. ಈಗ ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ವಂದನಾರ್ಪಣೆ ನಮ್ಮ ಶಾಲೆಯ ಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಮತಿ ಶಶಿಕಲಾ ಅವರು ನಡೆಸಿಕೊಡಬೇಕು ಅಂತ ಕೇಳ್ತೀನಿ. ಒಂದು ನಿಮಿಷ. ಶಿಕ್ಷಣಕ್ಕೆ ಆದ್ಯತೆ ನೀಡುವುದು. ಅದನ್ನೆಲ್ಲ ಮಾಡಬಾರ್ದು. ಅಲ್ಲ ಇವರು ಗುಣಮಟ್ಟದ ಶಿಕ್ಷಣ ಕೊಡಬೇಕಂತ ಶಿಕ್ಷಕರೇ ಕಡಿಮೆ ಇದ್ದಾಗ ಎಲ್ಲಿಂದ ಕೊಡಕ್ ಸಾಧ್ಯ? ಅಲ್ಲ ಅದು ಗುಣಮಟ್ಟದ ಅಲ್ಲ, ನೀವು ತಪ್ಪು ಅಲ್ಲ, ಅವ್ರು ಹೇಳಿದ್ದು. ಗುಣಮುಟ್ಟದ. ಈಗ ಹೆಡ್ ಮಾಸ್ಟರ್ ಇದ್ರೆ ಅವರಿಗೆ ಬೇಡ ಇರ್ತಂತೆ ಇವತ್ತಿಂದು ಆ ಲೆಕ್ಕದ ಪಟ್ಟಿ ಬರೀದ್ರೆ ಆಗುತ್ತದೆ, ಅವರಿಗೆ ಪಾಠ ಮಾಡಕ್ ಆಗೋದಿಲ್ಲ. ಪ್ರತಿ ಶಾಲೆಯ ಹೆಡ್ ಮಾಸ್ಟರ್ಗೆ ಶಾಲೆಯ ಪರಿಸರವನ್ನ ಮತ್ತೆ ಅವರ ರೇಟಿಂಗ್ ಅದೇ ಮುಗಿದೋಗುತ್ತೆ. ಉಳಿದವರಿಗೆ ಟೀಚರ್ಸ್ ಶಾಲೆಗೆ ಹೇಗೆ ಪ್ರಯತ್ನ ಮಾತ್ರ ಸಮಯದ ಅಭಾವ ಅದರಿಂದ ಪಠ್ಯ ತಳಮಳ ಅಂತ ಹೇಳ್ತಾರೆ. ಎಲ್ಲರಿಗೂ ಒಟ್ಟು ಸೇರಿ ಹೇಳಿ ಈ ಒಂದು ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯಲ್ಲಿ ಪಾಲ್ಗೊಂಡಂತಹ ಸಭೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೂ, ಅಧ್ಯಕ್ಷರಿಗೂ ಹಾಗೂ ಪ್ರತಿಯೊಬ್ಬರಿಗೂ ಸಹ ಹೃತ್ಪೂರ್ವಕವಾದಂತಹ ಗೌರವಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ಆಗಮಿಸಿರುವಂತಹ ಎಲ್ಲ SDMC ಸದಸ್ಯರು, ಪೋಷಕರು, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು, ಪುಟಾಣಿಗಳು, ಶಿಕ್ಷಕರು ಎಲ್ಲರಿಗೂ ಸಹ ವಂದನೆಗಳನ್ನು, ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ವಂದನಾರ್ಪಣಾ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಆದ್ಮೇಲೆ ಈಗ ಕಾರ್ಯಕ್ರಮದ ಕೊನೆ ಘಟ್ಟ ಏನು ಅಂದ್ರೆ ರಾಷ್ಟ್ರಗೀತೆಯೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ನಮ್ಮ